ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಜೂನ್ 3, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಅಡ್ವರ್ಸ್ ಚೇಂಜಸ್ ಫೆಡರಲಿಸಮ್ ಇಂಪೆರಿಲ್ಡ್. ಈ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಇರುವಂತಹ ಸಂಬಂಧಗಳ ಮೇಲೆ ಒಂದಿಷ್ಟು ನೋಟವನ್ನು ಹಾಕ್ತಾ ಇರುವಂಥದ್ದು. ಮೆಜಾರಿಟಿ ಆಫ್ ದಿ ಆರ್ಟಿಕಲ್ ಒಂದಿಷ್ಟು ಪೊಲಿಟಿಕಲ್ ಬಯಾಸ್ ಮೇಲೆ ಇರೋದ್ರಿಂದ ಇದರಲ್ಲಿ ಪೊಲಿಟಿಕಲ್ ಏನು ವ್ಯೂ ಇದೆ ಅದನ್ನು ಎಕ್ಸ್ಕ್ಲೂಡ್ ಮಾಡಿಬಿಟ್ಟು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅನಾಲಿಟಿಕಲ್ ನಾಲೆಜ್ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಯಾವೆಲ್ಲ ವಿಷಯಗಳ ಅವಶ್ಯಕತೆ ಇದೆಯೋ ಅದ್ರ ಮೇಲೆ ಫೋಕಸ್ ಮಾಡೋ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ಈ ಒಂದು ಆರ್ಟಿಕಲ್ನ ವಿಚಾರಣೆ ಅಥವಾ ಈ ಒಂದು ಆರ್ಟಿಕಲ್ನ ಅನಾಲಿಸಿಸ್ ನಮಗೆ GS ಪೇಪರ್ 2 ಪಾಲಿಟಿ ಸೆಕ್ಷನ್ನಲ್ಲಿ ಸೆಂಟರ್ ಸ್ಟೇಟ್ ರಿಲೇಷನ್ಸಿಗೆ ಬಹುಮುಖ್ಯವಾಗಿರುವಂಥದ್ದು. ಸೊ ಯಾವಾಗಲೂ ಪ್ರತಿ ಸರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇರುವಂತಹ ಅಂತರಗಳು, ಎರಡು ಪಕ್ಷಗಳು ಅಥವಾ ಸರ್ಕಾರ ಪವರಲ್ಲಿ ಇರುವಂತಹ ಪಕ್ಷಗಳು ಬೇರೆ ಬೇರೆ ಆದಾಗ, ಈಗ ಕೇಂದ್ರದಲ್ಲಿ NDA ಸರ್ಕಾರ ಇದೆ, BJP, ರಾಜ್ಯಗಳಲ್ಲಿ ಇರುವಂತಹ ಕಾಂಗ್ರೆಸ್ ಆಗಿರಬಹುದು ಅಥವಾ ಬೇರೆ ರೀಜನಲ್ ಪಾರ್ಟೀಸ್ಗಳಾಗಿರಬಹುದು, ಆವಾಗ ಯೂಶಲಿ ಫೆಡರಲಿಸಮ್ ಅನ್ನುವಂತಹ ವಿಷಯ ಬಹಳ ಚರ್ಚೆಯಲ್ಲಿ ಬರುವಂಥದ್ದು. ಅದೇ ನಿಟ್ಟಿನಲ್ಲಿ ಇವತ್ತು ಈ ಆರ್ಟಿಕಲ್ನ ಡಿಸ್ಕಸ್ ಮಾಡುವ ಮುಖ್ಯ ಕಾರಣ ಏನಪ್ಪ ಅಂತಂದರೆ, ಡಾಕ್ಟರ್ ವಿನೋದ್ K. ಪೌಲ್ ಅಂಥೇಳಿ ನೀತಿ ಆಯೋಗ್ ಮೆಂಬರು, ಇವರು ಹಿಂದಿನ ವಾರ ಒಂದು ಸಂಭಾಷಣೆಯಲ್ಲಿ ಇವತ್ತು ದೇಶದಲ್ಲಿ ಆಗ್ತಾ ಇರುವಂತಹ COVID-19ಗೆ ಸಂಬಂಧಿಸಿದಂತೆ ವ್ಯಾಕ್ಸಿನೇಷನ್ನ ಮಿಸ್ಮ್ಯಾನೇಜ್ಮೆಂಟ್ ಏನಿದೆಯೋ ಅದು ಸರ್ಕಾರದ ಪುವರ್ ಮ್ಯಾನೇಜ್ಮೆಂಟಿಂದ, ಸೆಂಟ್ರಲೈಸ್ಡ್ ಪಾಲಿಸಿಯಿಂದ ಆಗಿರುವಂಥದ್ದು ಅನ್ನುವಂತಹ ವಿಷಯವನ್ನು ಅವರು ಹಿಂದಿನ ಒಂದು ಸ್ಪೀಚ್ನಲ್ಲಿ ಹೇಳಿರುವಂತಹ ಸಂದರ್ಭದಲ್ಲಿ ಇವತ್ತು ಫೆಡರಲಿಸಮ್ ಭಾರತದಲ್ಲಿ ಯಾವ ರೀತಿ ಅಥವಾ ಯಾವ ಮಟ್ಟದಲ್ಲಿ ನಾವು ವೀಕ್ ಆಗ್ತಾ ಇದೆ ಅನ್ನುವಂತಹ ಸನ್ನಿವೇಶಗಳನ್ನು ಹಂತ ಹಂತವಾಗಿ ನೋಡಲಿದ್ದೇವೆ. ಅದಕ್ಕೆ ಪಾಯಿಂಟ್ಸ್ಗಳು ಕೊಡ್ತೀವಿ ಆ್ಯಂಡ್ ಯಾವ ರೀತಿಯಾಗಿ ನಾವು ಇವುಗಳನ್ನು ಬದಲಾಯಿಸುವ ಅವಶ್ಯಕತೆ ಇದೆ, ಸೊ ದಟ್ ಭಾರತ ಆ್ಯಸ್ ಎ ಫೆಡರಲ್ ಕಂಟ್ರಿ ಹೇಗೆ ಮತ್ತೆ ಮರುಕಳಿಸಲು ಹಾಗೂ ಮುಂಸಾಗಿಸಲು ಗಟ್ಟಿಯಾಗಿ ಸಾಧ್ಯವಾಗಲಿದೆ ಅಥವಾ ಅನುಕೂಲವಾಗಲಿದೆ ಅನ್ನುವಂತಹ ವಿಷಯಗಳನ್ನು ನೋಡಲಿದ್ದೇವೆ. ಸೊ ಯೂಶಲಿ ಸರ್ಕಾರ, BJP ಸರ್ಕಾರ ಕೇಂದ್ರದಲ್ಲಿ ಬಂದ ನಂತರ 2014ರಿಂದಲೂ ಸೆಂಟ್ರಲೈಸೇಷನ್ ತುಂಬ ಜಾಸ್ತಿ ಆಗ್ತಿದೆ ಕೇಂದ್ರ ಸರ್ಕಾರದಲ್ಲಿ ಅನ್ನುವಂತಹ ಮಾತುಗಳನ್ನು ಹೇಳಲಾಗ್ತಾ ಇರುವಂಥದ್ದು. ಈಗ ತಮಗೆಲ್ಲ ಗೊತ್ತಿರೋ ಹಾಗೆ COVID-19 ವ್ಯಾಕ್ಸಿನೇಷನ್ ಪಾಲಿಸಿ ಬಂದಾಗ 45ಕ್ಕಿಂತ ಜಾಸ್ತಿ ಇರುವಂತಹ ವಯಸ್ಕರರಿಗೆ ಕೇಂದ್ರ ಸರ್ಕಾರ ವ್ಯಾಕ್ಸಿನೇಷನನ್ನು ಕೊಡಲಾಗುತ್ತದೆ, ಹಾಗೂ 18ರಿಂದ 44 ವಯಸ್ಸಿನವರಿಗೆ ರಾಜ್ಯ ಸರ್ಕಾರಗಳು ಪ್ರೈವೇಟ್ ಪ್ಲೇಯರ್ಸಿಂದ ಆಗಿರಬಹುದು ಅಥವಾ ತಾವೇ ಟೆಂಡರ್ಸ್ಗಳನ್ನು ಪಡ್ಕೊಳ್ಳುವ ಪ್ರಾವಧಾನವನ್ನು ಕೇಂದ್ರ ಸರ್ಕಾರ ಪಾಲಿಸಿಯನ್ನು ಮಾಡಿತ್ತು. ಇಲ್ಲಿ ಕೇಳ್ತಾ ಇರುವಂತಹ ಪ್ರಶ್ನೆ ಏನಪ್ಪ ಅಂತಂದರೆ, ದೇಶದಲ್ಲಿ 1 ನೇಷನ್ 1 ಟ್ಯಾಕ್ಸ್ ಆಗಿರಬಹುದು ಅಥವಾ 1 ಮಾರ್ಕೆಟ್ 1 ರೇಷನ್ ಕಾರ್ಡ್ ಅಂತ ಪಾಲಿಸಿ ಆಗಿರಬಹುದು ಅಥವಾ ಒಂದು ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ಗಳ ಬಗ್ಗೆ ನಾವು ಮಾತಾಡ್ತಾ ಇರುವಂತಹ ಒಂದು ಒಳ್ಳೆಯ ಫೆಡರಲಿಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಮುಂತರೋದಕ್ಕೋಸ್ಕರ ನಡೀತಿರುವಂತಹ ಪ್ರಯತ್ನಗಳಲ್ಲಿ ಯಾಕೆ 1 ನೇಷನ್ 1 ವ್ಯಾಕ್ಸಿನೇಷನ್ ಡ್ರೈವ್ ಆಗಬಾರ್ದಿತ್ತು? ಎಲ್ಲ ರಾಜ್ಯಗಳು ತಮಗೆ ತಾವೇ ವ್ಯಾಕ್ಸಿನೇಷನನ್ನು ಪಡ್ಕೊಳ್ಳಬೇಕು ಅನ್ನುವಂತಹ ಪರಿಸ್ಥಿತಿಯನ್ನು ತರುವ ಅವಶ್ಯಕತೆ ಏನಿತ್ತು ಅನ್ನುವಂತಹ ಪ್ರಶ್ನೆ ತುಂಬ ಜಾಸ್ತಿ ಇಲ್ಲಿ ಕೇಳ್ತಾ ಇರುವಂಥದ್ದು. ಮೊದಲಿಂದಲೂ ನೋಡಿದಾಗ ಮೊದಲನೇ ಹಂತದಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ರಾಜ್ಯ ಸರ್ಕಾರಗಳ ಒಂದಿಷ್ಟು ಪವರ್ಸ್ಗಳ ಮೇಲೆ ಎನ್ಕ್ರೋಚ್ ಮಾಡಲು ಪ್ರಯತ್ನಿಸಿದೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡಲಿದ್ದೇವೆ. ಮೊದಲನೇದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇರುವಂತಹ ಪವರ್ಸ್ಗಳ ಡಿವಿಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಸಾಂವಿಧಾನಿಕವಾಗಿ ಅವುಗಳ ಪ್ರಾವಿಷನ್ಸನ್ನು ನಾವು ಕಾಣುವಂಥದ್ದು 7th ಶೆಡ್ಯೂಲಲ್ಲಿ. 7ನೇ ಶೆಡ್ಯೂಲ್ನಲ್ಲಿ ನಮಗೆ ಸೆಂಟ್ರಲಿಸ್ಟ್ ಕೇಂದ್ರ ಸರ್ಕಾರಗಳು ಯಾವೆಲ್ಲ ಪ್ರಾವಧಾನಗಳ ಮೇಲೆ ತನ್ನ ಪವರನ್ನು ಉಪಯೋಗಿಸಬಹುದು ಅದ್ರ ಬಗ್ಗೆ. 2ನೇದು ಸ್ಟೇಟ್ ಲಿಸ್ಟ್, ಯಾವೆಲ್ಲ ಪ್ರಾವಧಾನಗಳ ಮೇಲೆ ರಾಜ್ಯ ಸರ್ಕಾರ ತನ್ನ ಹತೋಟಿಯನ್ನು ಕೈ ಹಿಡ್ಕೊಂಡಿದೆ. 3ನೇ ಹಂತದಲ್ಲಿ ಕನ್ಕರೆಂಟ್ ಲಿಸ್ಟಲ್ಲಿ ಇರುವಂತಹ ಸಬ್ಜೆಕ್ಟ್ಸ್ಗಳ ಮೇಲೆ 2 ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಲೆಜಿಸ್ಲೇಷನನ್ನು ತರಬಹುದು. ಯಾವುದೇ ಹಂತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಸೂದೆಗಳ ನಡುವೆ ಇರುವಂತಹ ಘರ್ಷಣೆ ಅಥವಾ ವಿವಾದದ ಸಮಯದಲ್ಲಿ ಕೇಂದ್ರ ಸರ್ಕಾರ ಮಾಡಿದಂತಹ ಮಸೂದೆಗೆ ಮನ್ನಣೆ ಸಿಗುತ್ತದೆ ಅಥವಾ ಪ್ರಯಾರಿಟಿ ಸಿಗುತ್ತದೆ ಅನ್ನುವಂತಹ ವಿಷಯವನ್ನು ಕನ್ಕರೆಂಟ್ ಲಿಸ್ಟ್ನಲ್ಲಿ ಹೇಳಲಾಗ್ತದೆ. ಸೊ ಈ ಹಂತದಲ್ಲಿ ಯಾವೆಲ್ಲ ವಿಷಯಗಳು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಹೇಗೆ ಯೂನಿಯನ್ ಅಥವಾ ಕೇಂದ್ರ ಸರ್ಕಾರ ಎನ್ಕ್ರೋಚ್ಮೆಂಟ್ ಮಾಡ್ತಾ ಇದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಸಂಕ್ಷಿಪ್ತವಾಗಿ ನೋಡಲಿದ್ದೇವೆ. ಮೊದಲನೇದಾಗಿ 1975ರ ಸಮಯದಲ್ಲಿ ಎಮರ್ಜೆನ್ಸಿ ಇದ್ದಾಗ ಎಜುಕೇಷನ್ ಅನ್ನುವಂತಹ ಸಬ್ಜೆಕ್ಟ್ ಸ್ಟೇಟ್ ಲಿಸ್ಟಲ್ಲಿತ್ತು, ಶಿಕ್ಷಣ. ಅದನ್ನು ಕನ್ಕರೆಂಟ್ ಲಿಸ್ಟಿಗೆ ಮೂವ್ ಮಾಡಲು ಮುಂದಾದರು ಸರ್ಕಾರ.
ಸೊ ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ 1947 ನಂತರ ಬಹಳಷ್ಟು ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರ ತನ್ನ ಪವರನ್ನು ಓವರ್ ರೈಡ್ ಮಾಡಿದೆ, ಅಂದರೆ ಓವರ್ ರೀಚ್ ಆಗಿದೆ. ಅದು ಗವರ್ನರ್ನ ಉಪಯೋಗಿಸ್ಕೊಂಡಾಗಿರಬಹುದು ಅಥವಾ ಕಾನ್ಸ್ಟಿಟ್ಯೂಷನಲ್ಲಿ ಇರುವಂತಹ ಪ್ರಾವಿಷನ್ಸ್ನ ಉಪಯೋಗಿಸ್ಕೊಂಡು ಆಗಿರಬಹುದು. ಹೀಗೆ ಎಷ್ಟೋ ಹಂತಗಳಲ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ಗಳನ್ನಂತ ಮಾಡೋದಾಗಿರಬಹುದು, ರಿಸೋರ್ಸ್ ಅಲೋಕೇಶನ್ ಮತ್ತು ವೆಲ್ಫೇರ್ ಇಂಟರ್ವೆನ್ಷನ್ ಪ್ರೋಗ್ರಾಮ್ಸ್ಗಳಂತ ಹೇಳಿ ಒಂದಿಷ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರುವಂತಹ ಸಂದರ್ಭವನ್ನು ಬಹಳ ಜಾಸ್ತಿನೇ ನಾವು ನೋಡಲು ಮುಂದಾಗ್ತಾ ಇದ್ದೀವಿ. ಉದಾಹರಣೆಗೆ GST ಏನು ದೇಶದಲ್ಲಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ತರಲಾಗಿತ್ತೋ, ಇದರಿಂದಾಗಿ ರಾಜ್ಯ ಸರ್ಕಾರಗಳಿಗೆ ಇರುವಂತಹ ಆದಾಯ ಏನಿತ್ತೋ, ಆದಾಯ ಮತ್ತು ಎಕ್ಸ್ಪೆಂಡಿಚರ್ ನಡುವೆ ಇದ್ದಂತಹ ಗ್ಯಾಪ್ ಅದು ತುಂಬ ಜಾಸ್ತಿ ಆಗಲು ಕಾರಣವಾಯಿತು. ಆ್ಯಂಡ್ GSTಯಿಂದಾಗಿ ಇವತ್ತು ರಾಜ್ಯ ಸರ್ಕಾರಗಳು ಬಹಳಷ್ಟು ಕಂಪನ್ಸೇಷನ್ ಏನು ಪಡಿಬೇಕಾಗಿತ್ತೋ GST ಕೌನ್ಸಿಲ್ ಕಡೆಯಿಂದ, ಅದರಲ್ಲೂ ಸಹ ಕೇಂದ್ರ ಸರ್ಕಾರದ ಜೊತೆ ಚಕಮಕಿ ಅಥವಾ ಕ್ರಿಟಿಕ್ಸ್ ಮಾತುಗಳು ನಡೀತಾನೆ ಇದ್ದಾವೆ. ಇವೆಲ್ಲವೂ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಗಳು ಒಳ್ಳೆಯದಾಗಿ ಅಥವಾ ಫೆಡರಲಿಸಮನ್ನು ಮತ್ತೆ ಗಟ್ಟಿಪಡಿಸೋದಕ್ಕೋಸ್ಕರ ತಮ್ಮಲ್ಲಿ ಇರುವಂತಹ ಒಂದಿಷ್ಟು ಟ್ಯಾಕ್ಸ್ ಪವರ್ಸ್ಗಳನ್ನು ಕೇಂದ್ರ ಸರ್ಕಾರಕ್ಕೆ ಬಿಟ್ಟುಕೊಟ್ಟರೂ ಸಹ ಅದರಿಂದಾಗಿ ರಾಜ್ಯಗಳಿಗೆ ನಷ್ಟ ಆಯಿತೇ ಹೊರತು ಕೇಂದ್ರಕ್ಕೆ ಇನ್ನೂ ಲಾಭ ಆಯಿತು ಅದರಿಂದಾಗಿ, ಅಥವಾ ಎನ್ಕ್ರೋಚ್ಮೆಂಟ್ ಅನ್ನುವಂತಹ ಸಿನಾರಿಯೋನ ನಾವು ಮೊದಲನೇದಾಗಿ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ನಾನು ಹೇಳಿದ ಹಾಗೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಅಂತ ಮಾಡೋದಾಗಿರಬಹುದು, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ. ಯಾಕಂದರೆ ಈ ಎರಡೂ ಕ್ಷೇತ್ರಗಳಲ್ಲಿ ರಾಜ್ಯ ಸರ್ಕಾರಗಳು ಶಿಕ್ಷಣದಲ್ಲಿ ಸುಮಾರು 85% ಬಜೆಟ್ಟು, ಆರೋಗ್ಯ ಕ್ಷೇತ್ರದಲ್ಲಿ ಸುಮಾರು 82% ಬಜೆಟ್ಟು ರಾಜ್ಯ ಸರ್ಕಾರಗಳು ತಮ್ಮ ಅಕೌಂಟಿಂದ ಮಾಡುತ್ತವೆ. ಅದರಲ್ಲೂ ಸಹ ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇರುವಂತಹ ಸನ್ನಿವೇಶಗಳು ತುಂಬ ಜಾಸ್ತಿ ಆಗ್ತಾ ಇರೋದನ್ನು ನೋಡ್ತಾ ಇರೋದ್ರಿಂದ ಇವತ್ತು ಫೆಡರಲಿಸಮ್ ಒಂದು ಹಂತದಲ್ಲಿ ಪ್ರಶ್ನೆಗೆ ಅಥವಾ ಕಾರ್ನರ್ ಆಫ್ ಪ್ರಶ್ನೆಗೆ ಬಂದು ನಿಂತಿದೆ ಅನ್ನುವಂತಹದ್ದನ್ನು ಹೇಳಲಾಗ್ತಾ ಇರುವಂಥದ್ದು. ಆ ಹಂತದಲ್ಲಿ ರಾಜ್ಯ ಮತ್ತು ಕೇಂದ್ರದ ನಡುವೆ ಇರುವಂತಹ ಸಂಬಂಧಗಳ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಇವತ್ತು ನಡೀತಾ ಇರುವಂತಹ ಸೆಂಟ್ರಲೈಸೇಷನ್ ಏನಿದೆ ಅದು ಆರ್ಥಿಕವಾಗಿ ಕೇಂದ್ರದ ಕಡೆ ಜಾಸ್ತಿ ಆಗ್ತಾ ಇದೆ, ಯಾಕಂದರೆ GST ಮಾಡಿದಾಗಿಂದ ಅಂತ ನೋಡ್ತಾ ಇದ್ದೀವಿ. ಹಾಗೂ ರಾಜಕೀಯವಾಗಿಯೂ ಸಹ ಕೇಂದ್ರದ ಕಡೆಗೆ ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭಗಳನ್ನು ನೋಡ್ತಾ ಇದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ದೇಶದಲ್ಲಿ ಇರುವಂತಹ ವ್ಯಾಪಾರದ ಏನು ಎನ್ವೈರ್ಮೆಂಟ್ ಇದೆಯೋ ಆ ಗ್ಲೋಬಲ್ ಕಾಂಪಿಟೇಷನನ್ನು ತಡೆ ಹಿಡಿಯೋದಕ್ಕೆ ಅಥವಾ ರಾಷ್ಟ್ರದಲ್ಲಿ ಇರುವಂತಹ ಬಿಸ್ನೆಸ್ ಮ್ಯಾನ್ಗಳಿಗೆ ಅನುಕೂಲ ಜಾಸ್ತಿ ಆಗಲಿ ಅಂಥೇಳಿ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಒಂದು ಅಗ್ರಿಮೆಂಟ್ನ ಸೈನ್ ಮಾಡಿಲ್ಲ. ಈ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂದರೆ ಏನು ಅನ್ನುವಂತಹ ವಿಷಯದ ಮೇಲೆ ನಮ್ಮ ಲಾಯಕ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ನಲ್ಲಿ ತಮಗೆ ಒಂದು ಸಂಕ್ಷಿಪ್ತವಾದ ವಿಡಿಯೋನೇ ಮಾಡಲಾಗಿದೆ. ಅದನ್ನು ಸರ್ಚ್ ಮಾಡಿ ನೀವು ಇದ್ರ ಬಗ್ಗೆ ಒಂದು ಸರಿ ನೋಡಿ. ಈ ಒಂದು RCEP ಸೈನ್ ಮಾಡದೇ ಇರೋದರಿಂದ ಇಂಡಿಯಾದಲ್ಲಿ ಇರುವಂತಹ ಬಿಗ್ ಅಂದರೆ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಲಾಭ ಐತೆ ಹೊರತು ಸ್ಮಾಲ್ ಬಿಸ್ನೆಸ್ ಮ್ಯಾನ್ಗಳಿಗೆ ಇದರಿಂದ ಲಾಭವಾಗಲಿಲ್ಲ ಅನ್ನುವಂತಹ ಒಂದು ಕ್ರಿಟಿಕ್ಸನ್ನು ನಾವು ನೋಡ್ತಾ ಇರುವಂಥದ್ದು. ಮೂರನೇ ಹಂತದಲ್ಲಿ ಎರಡು ಹಂತ. ಮೊದಲನೇ ಹಂತದಲ್ಲಿ ಎಕಾನಮಿಕಲಿ ಹೇಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಪವರ್ಸ್ ಮೇಲೆ ಎನ್ಕ್ರೋಚ್ ಮಾಡ್ತಾ ಇದೆ ಅಂತ ನೋಡಿದ್ವಿ. ಎರಡನೇ ಹಂತದಲ್ಲಿ ನೋಡಿರುವಂಥದ್ದು ಬಿಸ್ನೆಸ್ ರೀತಿಯಲ್ಲಿ ಅಥವಾ ಆಂಟ್ರಪ್ರಿನರ್ಶಿಪ್ ಪ್ರಮೋಷನ್ಸಲ್ಲಿ ಯಾವ ರೀತಿ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಿದೆ. ಮೂರನೇ ಹಂತದಲ್ಲಿ ನಾವು ಮಾತಾಡ್ತಿರುವಂಥದ್ದು ಇನ್ಸ್ಟಿಟ್ಯೂಷನಲ್ ಟ್ರಾನ್ಸ್ಗ್ರೆಷನ್. ಇನ್ಸ್ಟಿಟ್ಯೂಷನಲ್ ಟ್ರಾನ್ಸ್ಗ್ರೆಷನ್ ಅಂತಂದರೆ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಟಿವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಕೇಂದ್ರ ಸರ್ಕಾರ ಇವತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡವನ್ನು ಹಾಕಲು ಪ್ರಯತ್ನಿಸ್ತಿರುವಂಥದ್ದು. ಯಾಕಂದರೆ ಆಲ್ ಇಂಡಿಯಾ ಸರ್ವಿಸ್ ಅಥವಾ UPSCಯಲ್ಲಿ ಅಪಾಯಿಂಟ್ ಆಗುವಂತಹ ಎಲ್ಲ ಆಫೀಸರ್ಗಳು ಕೇಂದ್ರದಿಂದ ಅಪಾಯಿಂಟ್ ಆದರೂ ಸಹ ಅವರನ್ನು ರಾಜ್ಯ ಸರ್ಕಾರಗಳ ಜೊತೆ ಅಟ್ಯಾಚ್ ಮಾಡುತ್ತಾರೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಗಿರ್ಬೋದು, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಗಿರಬಹುದು, ಇವರನ್ನೆಲ್ಲ ಕೇಂದ್ರ ಸರ್ಕಾರ ಉಪಯೋಗಿಸಿಬಿಟ್ಟು ರಾಜ್ಯ ಸರ್ಕಾರಗಳ ಮೇಲೆ ವಿವಿಧ ರೀತಿಯಲ್ಲಿ ಒತ್ತಡವನ್ನು ಹಾಕಲು ಮುಂದಾಗ್ತಾ ಇರುವಂತಹ ಸನ್ನಿವೇಶಗಳನ್ನು ನೋಡಲು ಜಾಸ್ತಿ ಸಿಗ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಅಂತಲೂ ಹೇಳಲಾಗ್ತಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ನೋಡಿದಾಗ ಯೂನಿವರ್ಸಿಟೀಸ್, ಯಾವೆಲ್ಲ ಯೂನಿವರ್ಸಿಟೀಸ್ಗಳಿಗೆ ಸ್ಟೇಟ್ ಅಂದರೆ ಗವರ್ಮೆಂಟಿಂದ ಫಂಡ್ ಆಗ್ತಾ ಇದೆಯೋ ಆ ಒಂದು ಫಂಡಿಂಗ್ ಇರುವಂತಹ ಯೂನಿವರ್ಸಿಟಿಗಳ ವೈಸ್ ಚಾನ್ಸಲರ್ಗಳ ಅಪಾಯಿಂಟ್ಮೆಂಟಲ್ಲೂ ಸಹ ಕೇಂದ್ರ ಸರ್ಕಾರ ಹಸ್ತಕ್ಷೇಪವನ್ನು ಮಾಡ್ತಾ ಇರುವಂಥದ್ದು. ಹಾಗೆ ಸ್ಟೇಟ್ ಗವರ್ಮೆಂಟನ್ನು, ರಾಜ್ಯ ಸರ್ಕಾರವನ್ನು ಬೈಪಾಸ್ ಮಾಡಿಬಿಟ್ಟು ಎಷ್ಟೋ ಸ್ಕೀಮ್ಗಳಲ್ಲಿ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ನ ಅಡಿಯಲ್ಲಿ ಹಣವನ್ನು ಡೈರೆಕ್ಟಾಗಿ ಬೆನಿಫಿಷಿಯರ್ಸಿಗೆ ಕೊಡ್ತಾ ಇರುವಂಥದ್ದು ಫೆಡರಲಿಸಮಿಗೆ ಇನ್ನೊಂದು ಪ್ರಶ್ನೆಯಾಗಿ ನಿಂತಿರುವಂಥದ್ದು. ಈಗ ಬಹಳ ಹತ್ತಿರ ದಿನಗಳಲ್ಲಿ ಆದಂತಹ ಸನ್ನಿವೇಶಗಳನ್ನು ನೋಡಿದ್ವಿ. ಈ COVID-19ಗೆ ಸಂಬಂಧಿಸಿದಂತಹ ವಿಷಯಗಳಾಗಿರ್ಬೋದು ಅಥವಾ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ರಿವ್ಯೂ ಮೀಟಿಂಗ್ಗಳಲ್ಲಿ ರಾಜ್ಯ ಸರ್ಕಾರದ
ಲೀಡರ್ಸ್ಗಳನ್ನು ಇನ್ವಾಲ್ವ್ ಮಾಡೋದಲ್ಲದೆ ಅವ್ರನ್ನ ಬದಿಗಿಟ್ಟು ಪ್ರಿನ್ಸಿಪಲ್ ಸೆಕ್ರೆಟರಿ ಅಥವಾ ಅಡಿಷನಲ್ ಚೀಫ್ ಸೆಕ್ರೆಟರಿಗಳನ್ನು ಇನ್ವಾಲ್ವ್ ಮಾಡಿಕೊಂಡು ಮೀಟಿಂಗ್ಸ್ಗಳನ್ನು ನಡೆಸಿರುವಂತಹ ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರಗಳಿಗೆ ಸಿಗಬೇಕಾದಂತಹ ಸ್ಥಾನಮಾನ ರಾಜಕೀಯವಾಗಿ, ಆರ್ಥಿಕವಾಗಿ ಹಾಗೂ ಬೇರೆ ಕ್ಷೇತ್ರಗಳಲ್ಲಿ ಸಿಗ್ತಾ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಫೆಡರಲಿಸಮ್ ಇವತ್ತು ಪ್ರಶ್ನೆಗೆ ನಿಂತಿರುವಂಥದ್ದು, ಅಥವಾ ಫೆಡರಲಿಸಮ್ ಮತ್ತೆ ಎಲ್ಲಿ ವೀಕ್ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ತುಂಬ ಜಾಸ್ತಿ ಆಗ್ತಿದ್ದಾವೆ. ಆ್ಯಂಡ್ ಬಹಳ ಅಪೋಸಿಷನ್ ಪಾರ್ಟಿಗಳು ಇರುವಂತಹ ರಾಜ್ಯಗಳಲ್ಲಿ ನೋಡಿದಾಗ ಗವರ್ನರ್ನ ರೋಲ್ ಏನು ಅಡ್ಮಿನಿಸ್ಟ್ರೇಟಿವ್ ರೋಲ್ ಆಗಿದೆಯೋ ಅದು ಜಾಸ್ತಿ ಆಗ್ತಾ ಇದೆ. ಹೌದು, ಸಿಗ್ನೇಟರಿ ರೋಲ್ ಇರುವಂಥದ್ದು, ಬರೀ ಸೈನ್ ಮಾಡೋದಕ್ಕೆ ಇರುವಂತಹ ರೋಲು ಇವತ್ತು ಅಡ್ಮಿನಿಸ್ಟ್ರೇಷನ್ ಕಡೆಗೆ ಹೆಚ್ಚಿಗೆ ಆಗ್ತಾ ಇರುವಂತಹ ಸಂದರ್ಭಗಳನ್ನು ನೋಡುವ ಹಂತದಲ್ಲಿ ಇವತ್ತು ಈ ಒಂದು ಆರ್ಟಿಕಲ್ನಲ್ಲಿ ಫೆಡರಲಿಸಮ್ ಬಗ್ಗೆ ನಾವು ಜಾಸ್ತಿ ಮಾತಾಡ್ತಾ ಇರುವಂಥದ್ದು. ಸೊ ಇವೆಲ್ಲ ವಿಷಯಗಳನ್ನು ನೋಡಿದಾಗ ಆರ್ಥಿಕವಾಗಿ GST ಕೌನ್ಸಿಲ್ ಆಗಿರಬಹುದು, ಶೈಕ್ಷಣಿಕವಾಗಿ ಯೂನಿವರ್ಸಿಟಿಗಳಲ್ಲಿ ನಡೆಯುವಂತಹ ಅಪಾಯಿಂಟ್ಮೆಂಟ್ಸ್ಗಳಾಗಿರಬಹುದು, ಸಾಮಾಜಿಕವಾಗಿ ಜನರಿಗೆ ಸೇರಬೇಕಾದಂತಹ DBT ಸ್ಕೀಮ್ನಲ್ಲಿ ರಾಜ್ಯ ಸರ್ಕಾರವನ್ನು ಬದಿಗಿಡೋದಾಗಿರಬಹುದು, ರಿವ್ಯೂ ಮೀಟಿಂಗ್ಸ್ಗಳಲ್ಲಿ ಎಕ್ಸಿಕ್ಯೂಟಿವ್ನ ಇನ್ವಾಲ್ವ್ ಮಾಡದೆ ಅಥವಾ ರಾಜ್ಯ ಸರ್ಕಾರವನ್ನು ಇನ್ವಾಲ್ವ್ ಮಾಡದೆ ಆಫೀಸರ್ಸ್ಗಳನ್ನು ಇನ್ವಾಲ್ವ್ ಮಾಡಿಕೊಳ್ಳುವಂಥದ್ದಾಗಿರ್ಬೋದು, ಗವರ್ನರ್ನ ಪರ್ಫಾರ್ಮೆನ್ಸ್ ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ, ಇವೆಲ್ಲವೂ ಈ ಫೆಡರಲಿಸಮ್ ಇವತ್ತು ದೇಶದಲ್ಲಿ ಒಂದಿಷ್ಟು ಡಿಸ್ರಪ್ಷನ್ ಸ್ಟೇಜ್ನಲ್ಲಿ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬಹುದು. ಕೊನೆಯ ಹಂತದಲ್ಲಿ ಸೋಷೋ ಕಲ್ಚರಲ್ ಫೌಂಡೇಶನ್ ಅಂತ ಮಾತಾಡ್ತಿದ್ದೀವಿ. ಇವತ್ತು ದೇಶದಲ್ಲಿ ಇರುವಂತಹ ಫೆಡರಲಿಸಮ್ಗೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಫೌಂಡೇಶನ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇವತ್ತು ಭಾರತದಲ್ಲಿ ಫೆಡರಲಿಸಮ್ ಉಳ್ಕೊಳ್ಳೋದಕ್ಕೆ ಅಥವಾ ಬದುಕೋದಕ್ಕೆ ಕಾರಣವಾಗಿರುವಂಥದ್ದೇ ವಿವಿಧ ರಾಜ್ಯಗಳಲ್ಲಿ ಇರುವಂತಹ ಬೇರೆ ಬೇರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬದಲಾವಣೆ ಅಥವಾ ವಿಭಿನ್ನತೆ ಮುಖ್ಯ ಕಾರಣವಾಗಿರುವಂಥದ್ದು. ಆ ಹಂತದಲ್ಲಿ ಇವತ್ತು ಈ ಹಂತದಲ್ಲಿ ದೇಶವನ್ನು ಧಾರ್ಮಿಕವಾಗಿ ಬದಲಾಯಿಸೋದಕ್ಕೆ ಪ್ರಯತ್ನಗಳು ನಡೀತಿರುವಂತಹ ಒಂದಿಷ್ಟು ಕ್ರಮಗಳನ್ನು ಸಹ ನಾವು ನೋಡ್ತಾ ಇದ್ದೀವಿ. ಇದು ಪೊಲಿಟಿಕಲ್ ಅಜೆಂಡಾ ಆಗಿರ್ತದೆ, ಇದ್ರ ಬಗ್ಗೆ ಅಷ್ಟು ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ಬಟ್ ಫೆಡರಲಿಸಮಿಗೆ ಒಂದು ಬುನಾದಿ ಆಗಿರುವಂಥದ್ದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಒಂದು ಪಾಯಿಂಟ್ ಅನ್ನುವಂಥದ್ದನ್ನು ತಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಇದೇ ಹಂತದಲ್ಲಿ ಸಂವಿಧಾನ, ಫಿಸ್ಕಲ್ ರಿಲೇಷನ್ಸ್ ಆಗಿರಬಹುದು ಅಥವಾ ಯಾವೆಲ್ಲ ಆರ್ಥಿಕ ಸಂಬಂಧಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇದೆಯೋ ಅವುಗಳನ್ನು ಸಂವಿಧಾನದಲ್ಲಿ ರೆಸಿಡರಿ ಪವರ್ಸಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಪವರನ್ನು ಕೊಟ್ಟಿರುವಂಥದ್ದು ಕನ್ಕರೆಂಟ್ ಲಿಸ್ಟಲ್ಲಿ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಕನ್ಕರೆಂಟ್ ಲಿಸ್ಟ್ನಲ್ಲಿ ಇರುವಂತಹ ಸಬ್ಜೆಕ್ಟ್ಸ್ಗಳ ಮೇಲೆ ನಾನು ಹೇಳಿದ ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಸೂದೆಗಳ ನಡುವೆ ಬಂದಂತಹ ಸಮಯದಲ್ಲಿ ಅವು ಕೇಂದ್ರ ಸರ್ಕಾರದ ಮಾಡಿದಂತಹ ಮಸೂದೆಗೆ ಪ್ರಯಾರಿಟಿ ಜಾಸ್ತಿ ಸಿಗುತ್ತದೆ, ಪ್ರೊವೈಡೆಡ್ ರಾಜ್ಯ ಸರ್ಕಾರದ ಬಿಲ್ ಏನಾದರೂ ಪ್ರೆಸಿಡೆಂಟ್ ಹತ್ರ ಸೈನ್ ಆಗಿದ್ದರೆ, ಗವರ್ನರ್ ಹತ್ರ ಅಲ್ಲ, ಪ್ರೆಸಿಡೆಂಟ್ ಹತ್ರ ಸೈನ್ ಆಗಿದ್ದರೆ ಆವಾಗ ರಾಜ್ಯ ಸರ್ಕಾರದ ಬಿಲ್ಲಿಗೆ ಮನ್ನಣೆ ಜಾಸ್ತಿ ಸಿಗುತ್ತದೆ ಅನ್ನುವಂಥದ್ದನ್ನು ಇದು ಪ್ರಿಲಿಮ್ಸಲ್ಲಿ ಪ್ರಶ್ನೆ ಬರಬಹುದು. ಇದ್ರ ಮೇಲೆ ನೀವು ಆ್ಯಕ್ಚುಲಿ ನೆನ್ಪಿಟ್ಕೋಬೇಕು ಈ ಮಾಹಿತಿಯನ್ನು. ಸೆಂಟ್ರಲ್ ಲಾ ಮತ್ತು ಸ್ಟೇಟ್ ಲಾ ಇವೆರಡರ ನಡುವೆ ಆದಂತಹ ವಿವಾದದ ಮೇಲೆ ಏನಾದರೂ ರಾಜ್ಯ ಸರ್ಕಾರದ ಬಿಲ್ ಅಥವಾ ಸ್ಟೇಟ್ ಬಿಲ್ ಏನಿದೆಯೋ ಆ ಬಿಲ್ಲಿಗೆ ಪ್ರೆಸಿಡೆಂಟ್ ಸಿಗ್ನೇಚರ್ ಮಾಡಿದರೆ ಸೆಂಟ್ರಲ್ ಲಾಕಿನ ಸ್ಟೇಟ್ ಲಾ ಮೇಲೆ ಉಳ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಯಾವುದೇ ಹಂತದಲ್ಲೂ ಸಹ ಸೆಂಟ್ರಲ್ ಲಾನೇ ಪ್ರಿವೇಲ್ ಆಗೋದು ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಸೊ ಈ ಹಂತದಲ್ಲಿ ಕಲ್ಚರಲ್ ಡೈವರ್ಸಿಟಿ, ಸಾಂಸ್ಕೃತಿಕ ವಿವಿಧತೆ ಏನು ದೇಶದಲ್ಲಿದೆಯೋ ಎಲ್ಲ ರೀಜನ್ಸ್ಗಳಲ್ಲಿ ಇದನ್ನು ಉಳಿಸುವ ಅವಶ್ಯಕತೆ ಇದೆ. ಈ ಒಂದು ಪಿಲ್ಲರನ್ನು ಅಗಲಾಡಿಸಿದ್ದಲ್ಲಿ ದೇಶದ ಫೆಡರಲಿಸಮ್ ಒಂದಿಷ್ಟು ಕಷ್ಟಕ್ಕೆ ಸಿಲುಕಲಿದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಕ್ಲೋಸ್ ದ ವ್ಯಾಕ್ಸಿನೇಷನ್ ಗ್ಯಾಪ್ ಇನ್ ಗ್ಲೋಬಲ್ ಸ್ಟೆಪ್. ಈ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ, ದೇಶದಲ್ಲಿ ವ್ಯಾಕ್ಸಿನೇಷನ್ ಡ್ರೈವ್ ಏನು ನಡೀತಿದೆ ಅದ್ರ ಬಗ್ಗೆ ನಮಗೆಲ್ಲ ಮಾಹಿತಿ ಇದ್ದೇ ಇದೆ. ಬಟ್ ಈ ಕೋವಿಡ್-19 ಅನ್ನು ಹೊಡೆದಾಡಬೇಕು ಅಂತಂದರೆ ಪ್ರಪಂಚ ಮಟ್ಟದಲ್ಲಿ ನಾವು ಇದರ ಮೇಲೆ ಗೆಲುವು ಸಾಧಿಸುವ ಅವಶ್ಯಕತೆ ಇದೆ. ಇವತ್ತು ಈ ಆರ್ಟಿಕಲ್ ಮಾತಾಡುವ ಮುಖ್ಯ ಉದ್ದೇಶ, ಮೊದಲನೇದಾಗಿ ಕಾಂಟೆಕ್ಸ್ಟ್ ಹೇಳಿಬಿಡ್ತೀನಿ. ಮೇ 21 ಗ್ಲೋಬಲ್ ಹೆಲ್ತ್ ಸಮ್ಮಿಟ್ ನಡೀತು ರೋಮ್ನಲ್ಲಿ. ಆವಾಗ G20 ಲೀಡರ್ಸು ಸೇರ್ಕೊಂಡ್ಬಿಟ್ಟು ಗ್ಲೋಬಲ್ ವ್ಯಾಕ್ಸಿನೇಷನ್ ಏನು ಯುರೋಪಿಯನ್ ಯೂನಿಯನ್ ಮುಂದೆ ಮಾಡಿತ್ತೋ ಆ ಒಂದು ಇನಿಷಿಯೇಟಿವ್ಗೆ ಸಪೋರ್ಟ್ ಮಾಡಿರುವಂತಹ ಹಂತದಲ್ಲಿ ಇದರ ಬಗ್ಗೆ ನಾವು ಸಂಕ್ಷಿಪ್ತ ವಿವರಣೆಯನ್ನು ಇವತ್ತು ನೋಡಲಿದ್ದೇವೆ. ಮೊದಲನೇದಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡುವಂತಹ ವಿಷಯ ನಮಗೆ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ ಬಹುಮುಖ್ಯವಾಗಿ ಉಪಯೋಗವಾಗುವಂತಹ ವಿಷಯ. ಇಲ್ಲಿ ಆರ್ಟಿಕಲ್ನಲ್ಲಿ ಹೇಳ್ತಾ ಇರೋ ಹಾಗೆ ಮೇ ಕೊನೆಯವರೆಗೂ ಆಫ್ರಿಕಾದಲ್ಲಿ ಬರೀ 2.1% ಜನರಿಗೆ ಮಾತ್ರ ಕೋವಿಡ್-19ನ ಮೊದಲನೇ ಡೋಸೇಜ್ ಸಿಕ್ಕಿರುವಂಥದ್ದು.
ಇವತ್ತು ನಡೀತಾ ಇರುವಂತಹ ಸನ್ನಿವೇಶಗಳು ನೋಡಿದಾಗ ಮುಂದಿನ ದಿನಗಳಲ್ಲಿ ವ್ಯಾಕ್ಸಿನೇಷನ್ ಅಪರ್ಥೈಡ್ ಅನ್ನುವಂತಹ ಒಂದು ಸನ್ನಿವೇಶ ಹೊರಬರಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಬಹಳಷ್ಟು ಈಗ ಬ್ಲ್ಯಾಕ್ ಅಪರ್ಥೈಡ್ ಅಂತಲೇ ಕರೆಯಲಾಗಿತ್ತು. ಅಂದರೆ ವೈಟ್ ಇರುವಂತಹ ಜನರು ಕರಿಯರನ್ನು ತುಂಬ ಶೋಷಣೆಗೆ ಒಳಪಡಿಸ್ತಾ ಇದ್ರು. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಬರೀ ಪ್ರಿವಿಲೇಜ್ಡ್ ಜನರಿಗೆ ಅಷ್ಟೇ ಸಿಗುವಂತಹ ಒಂದು ವಿಷಯವಾಗುತ್ತದೆ ಅನ್ನುವಂತಹ ಭಯ ಈ ಒಂದು ಆರ್ಟಿಕಲ್ನಲ್ಲಿ ಸೂಚಿಸ್ತಾ ಇರುವಂಥದ್ದು. ಸೊ ಯುರೋಪಿಯನ್ ಯೂನಿಯನ್ ಗ್ಲೋಬಲ್ ಮಲ್ಟಿಲ್ಯಾಟ್ರಲ್ ಆ್ಯಕ್ಷನ್ನ ಅವಶ್ಯಕತೆ ಇದೆ. ಏನಾದರೂ ಪ್ರಪಂಚ ಮಟ್ಟದಲ್ಲಿ ಕೋವಿಡ್-19 ಹೊಡೆದಾಡಿದ್ದಲ್ಲಿ ಮಾತ್ರ ನಾವೆಲ್ಲರೂ ನಾರ್ಮಲೈಸೇಷನ್ಗೆ ಬರಲು ಸಾಧ್ಯವಾಗಲಿದೆ ಅನ್ನುವಂತಹ ವಿಷಯದ ಮೇಲೆ ಮಾತನ್ನು ಆಡಿತ್ತು. ಈ ಹಂತದಲ್ಲಿ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಯಾಕೆ ವ್ಯಾಕ್ಸಿನೇಷನ್ ಮಾಡುವ ಅವಶ್ಯಕತೆ ಇದೆ ಪ್ರಪಂಚ ಮಟ್ಟದಲ್ಲಿ, ಯಾಕೆ ಎಲ್ಲರೂ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇದೆ ಅಂತಂದಾಗ, ಮೊದಲನೇದಾಗಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ವೇರಿಯಂಟ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಆ್ಯಂಡ್ ಈ ವೇರಿಯಂಟ್ಸ್ಗಳು ಆದಂಗೆ ಎಲ್ಲ ಈಗ ಪ್ರೆಸೆಂಟಾಗಿ ಡೆವಲಪ್ ಆಗಿರುವಂತಹ ವ್ಯಾಕ್ಸಿನ್ ಏನಿದೆಯೋ ಅದು ಇನ್ಎಫೆಕ್ಟಿವ್ ಆಗ್ತಾ ಹೋಗುತ್ತದೆ. ಯಾಕಂದರೆ ಈಗಿರುವಂತಹ ಒಂದು ಮ್ಯೂಟೆಂಟ್ ಏನಿದೆಯೋ ಅದಕ್ಕೆ ಅನುಗುಣವಾಗಿ ಈ ಒಂದು ವ್ಯಾಕ್ಸಿನೇಷನನ್ನು ಡೆವಲಪ್ ಮಾಡಿರುವಂಥದ್ದು. ಬಟ್ ಅದನ್ನು ಹಾಗೆ ಬಿಟ್ಕೊತ ಹೋದಾಗ ಬೇರೆ ಬೇರೆ ವೇರಿಯಂಟ್ಸ್ಗಳು ಮತ್ತೆ ಆ ರಾಷ್ಟ್ರಕ್ಕೆ ಬಂದಾಗ ಆ ವ್ಯಾಕ್ಸಿನ್ ಕೆಲಸ ಮಾಡೋದಿಲ್ಲ. ಇದನ್ನು ತಡಿಬೇಕು ಅಂತಂದರೆ ಇವತ್ತು ಗ್ಲೋಬಲ್ ವ್ಯಾಕ್ಸಿನೇಷನ್ನ ಅವಶ್ಯಕತೆ ತುಂಬ ಜಾಸ್ತಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಈ ವ್ಯಾಕ್ಸಿನೇಷನ್ ಗ್ಯಾಪ್ ಏನಂತ ಕರೆಯಲಾಗ್ತಿದೆಯೋ ಇದು ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತದೆಯೋ ಪಾವರ್ಟಿನೂ ಅಷ್ಟು ಜಾಸ್ತಿ ಆಗ್ತಾ ಹೋಗುತ್ತದೆ. ಪಾವರ್ಟಿ ಅಷ್ಟು ಜಾಸ್ತಿ ಆಗ್ತಾ ಹೋದಾಗ ಅದರಿಂದಾಗಿ ಜನರಲ್ಲಿ ಅಸಮಾನತೆ ಇನಿಕ್ವಾಲಿಟಿಯೂ ಸಹ ಜಾಸ್ತಿ ಆಗುತ್ತದೆ. ಇನಿಕ್ವಾಲಿಟಿ ಜಾಸ್ತಿ ಆದಾಗ ಜಿಯೋಪೊಲಿಟಿಕಲ್ ಟೆನ್ಷನ್ ಜಾಸ್ತಿ ಆಗ್ತವೆ. ಯಾವತ್ತೂ ನಾವು ಇತಿಹಾಸದಲ್ಲಿ ನೋಡಿದಾಗ ರಾಷ್ಟ್ರಗಳ ನಡುವೆ ಆಗುವಂತಹ ಒಂದಿಷ್ಟು ಗೊಂದಲಗಳಿಗೆ, ಕ್ರೈಸಿಸ್ಗಳಿಗೆ ಮುಖ್ಯ ಕಾರಣನೇ ಅಸಮಾನತೆ, ಇನಿಕ್ವಾಲಿಟಿ, ರಿಸೋರ್ಸಸ್ಸಲ್ಲಾಗಿರಬಹುದು, ಎಕಾನಮಿಕಲಿನೇ ಮೇಜರ್ ರೀಸನ್. ಕೋವಿಡ್-19 ಎಷ್ಟು ದಿನ ಹೀಗೆ ಮುಂದೆ ಹೋಗುತ್ತೋ ಜನರ ಸಂಕಷ್ಟ ಅಷ್ಟು ಜಾಸ್ತಿ ಹೋಗುತ್ತೆ. ಜನರ ಸಂಕಷ್ಟ ಜಾಸ್ತಿ ಆದ ಹಾಗೆ ಜನರಲ್ಲಿ ಸರ್ಕಾರದ ಮೇಲಿನ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದಾಗಿ ಆಗುವಂತಹ ದುಷ್ಪರಿಣಾಮಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತವೆ ಅನ್ನುವಂಥದ್ದು ಇಲ್ಲಿ ಹೈಲೈಟ್ ಮಾಡ್ತಾ ಇರುವಂತಹ ವಿಷಯ. ಸೊ ಈ ಸಂದರ್ಭದಲ್ಲಿ ಅಡ್ವಾನ್ಸ್ಡ್ ಅಂದರೆ ಯಾವೆಲ್ಲ ರಾಷ್ಟ್ರಗಳು ಅಡ್ವಾನ್ಸ್ ಆಗಿದ್ದಾವೋ ಅವು ಎಲ್ಲವೂ ಅಡ್ವಾನ್ಸಿಂಗ್ ಮತ್ತು ಅಂಡರ್ ಡೆವಲಪ್ಡ್ ರಾಷ್ಟ್ರಗಳು ಯಾವ್ಯಾವಿದಾವೋ ಅವುಗಳಿಗೆ ಸಹಾಯ ಮಾಡುವ ಅವಶ್ಯಕತೆ ಇದೆ. ಸೊ ಯುರೋಪಿಯನ್ ಯೂನಿಯನ್ನು 50 ಬಿಲಿಯನ್ ಪ್ಲ್ಯಾನ್ ಏನು IMF ಪ್ರಪೋಸ್ ಮಾಡಿತ್ತು, ಈ ಒಂದು ಪ್ಲ್ಯಾನನ್ನು ಪ್ರಪಂಚದಲ್ಲಿ 40% ವರ್ಲ್ಡ್ ಪಾಪ್ಯುಲೇಷನನ್ನು 2021 ಹಾಗೂ 60% ಪಾಪ್ಯುಲೇಷನನ್ನು 2022 ಮಿಡ್ ಜೂನ್ವರೆಗೂ ಅಥವಾ ಜುಲೈ ಅಷ್ಟೊತ್ತಿಗೆ ಮಾಡಬೇಕು ಅನ್ನುವಂತಹ ಒಂದು ಪ್ರಪೋಸಲನ್ನು IMF ಮುಂದಿಕ್ಕಿತ್ತು. ಆ ಪ್ರಪೋಸಲನ್ನು ಯುರೋಪಿಯನ್ ಯೂನಿಯನ್ ಮೊದಲನೇದಾಗಿ ಅದನ್ನು ಸಪೋರ್ಟ್ ಮಾಡಿತ್ತು. ಸೊ ಈ ಆರ್ಟಿಕಲ್ನಲ್ಲಿ ಯುರೋಪಿಯನ್ ಯೂನಿಯನ್ ಯಾವೆಲ್ಲ ಮುಂದಾಳತ್ವವನ್ನು ತಗೊಳ್ತಾ ಇದೆ ಅನ್ನುವಂಥದ್ದು ವಿಷಯದ ಮೇಲೂ ಸಹ ನಾವು ಮಾತಾಡ್ತೀವಿ ಎರಡನೇ ಹಂತದಲ್ಲಿ. ಸೊ ಯುರೋಪಿಯನ್ ಯೂನಿಯನ್ನು ಹೇಳ್ತಾ ಇರೋ ಹಾಗೆ ಇದು ವ್ಯಾಕ್ಸಿನೇಷನ್ ಅನ್ನುವಂತಹ ಕಾರ್ಯಕ್ರಮ ವ್ಯಾಕ್ಸಿನ್ ನ್ಯಾಷನಲೈಸೇಷನ್ ಆಗಬಾರ್ದು, ಇದು ನಮ್ಮ ದೇಶಕ್ಕಷ್ಟೇ ಸೀಮಿತ, ನಮ್ಮ ದೇಶದವರಷ್ಟೇ ಉಪಯೋಗಿಸ್ಕೋಬೇಕು ಅನ್ನುವಂಥದ್ದು. ಭಾರತ ಒಂದು ಕಾರ್ಯಕ್ರಮವನ್ನು ಮಾಡಿತ್ತು, ತಮಗೆಲ್ಲ ನೆನಪಿದ್ರೆ ವ್ಯಾಕ್ಸಿನ್ ಮೈತ್ರಿ ಅಂತ ಹೇಳಿ. ಸೊ ವ್ಯಾಕ್ಸಿನ್ ಮೈತ್ರಿಯಲ್ಲಿ ಅಡಿಯಲ್ಲಿ ಬೇರೆ ರಾಷ್ಟ್ರಗಳಿಗೆ, ನಮ್ಮ ಸುತ್ತಮುತ್ತ ಇರುವಂತಹ ರಾಷ್ಟ್ರಗಳಿಗೆ ನಮ್ಮ ಕಡೆಯಿಂದ, ಯಾಕಂದರೆ ಭಾರತ ಫಾರ್ಮಸ್ಯೂಟಿಕಲ್ ಅಲ್ಲಿ ಗ್ಲೋಬಲ್ ಪವರ್ ಆಗಿರುವಂತಹ ಹಂತದಲ್ಲಿ ವ್ಯಾಕ್ಸಿನ್ ಮೈತ್ರಿ ಅಡಿಯಲ್ಲಿ ನಾವು ಸಹಾಯ ಹಸ್ತವನ್ನು ಬೇರೆ ರಾಷ್ಟ್ರಗಳಿಗೆ ಮುಂದೆ ಮಾಡಿದ್ವಿ. ಆ ಹಂತದಲ್ಲಿ ಭಾರತದ ಹಾಗೆ ಬೇರೆ ರಾಷ್ಟ್ರಗಳು ಮುಂದೆ ಬರುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಮ್ಯಾನುಫ್ಯಾಕ್ಚರಿಂಗೋಸ್ಕರ ಎಲ್ಲ ರಾಷ್ಟ್ರಗಳು, ಯಾವೆಲ್ಲ ರಾಷ್ಟ್ರಗಳು ಫಾರ್ಮಸ್ಯೂಟಿಕಲಲ್ಲಿ ಡೆವಲಪ್ಡ್ ಇದ್ದಾರೋ ಅವರೆಲ್ಲರೂ ಮುಂದೆ ಬಂದಾಗ ಮಾತ್ರ ಈ ಒಂದು ಟಾರ್ಗೆಟ್ ಏನು IMF ಸೂಚಿಸಿತ್ತು, $50 ಬಿಲಿಯನ್ ಒಂದಿಷ್ಟು ಫಂಡನ್ನು ಪ್ರಪೋಸ್ ಮಾಡಿ 40% ಜನರಿಗೆ ಈ ವರ್ಷ, 60% ಜನರಿಗೆ 2022 ಆ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಹಾಗೂ ಸಕ್ಸಸ್ಸನ್ನು ಕಾಣಲು ಸಾಧ್ಯವಾಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಯುರೋಪಿಯನ್ ಯೂನಿಯನ್ ಅನ್ನುವಂಥದ್ದು ಒಂದು ರಾಷ್ಟ್ರಗಳ ಗುಂಪು, ಅದನ್ನು ಟೀಮ್ ಯುರೋಪ್ ಅಂತಲೇ ಕರಿತೀವಿ. ಈ ಟೀಮ್ ಯುರೋಪ್ ಸೇರ್ಕೊಂಡ್ಬಿಟ್ಟು ಸುಮಾರು 100 ಮಿಲಿಯನ್ ಡೋಸಸ್ಗಳನ್ನು ಲೋ ಮತ್ತು ಮಿಡಲ್ ಇನ್ಕಮ್ ಕಂಟ್ರೀಸ್ಗಳಿಗೆ 2021 ಕೊಡಲು ತಮ್ಮ ಸಹಮತವನ್ನು ಸೂಚಿಸಿರುವಂಥದ್ದು. ಹಾಗೆ ಇದೇ ಹಂತದಲ್ಲಿ ಪ್ರಪಂಚ ಮಟ್ಟದಲ್ಲಿ ಕೋವ್ಯಾಕ್ಸ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ತರಲಾಗಿದೆ. ಆ ಕೋವ್ಯಾಕ್ಸ್ನ ಅಡಿಯಲ್ಲಿ ಎಲ್ಲ ವ್ಯಾಕ್ಸಿನೇಷನ್ ಗ್ಯಾಪ್ಸ್ಗಳೇನಿದಾವೋ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಮುಂದಾಳತ್ವವನ್ನು ತಗೊಳ್ಳೋದಕ್ಕೋಸ್ಕರ ಎಲ್ಲ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು ಮುಂದೆ ಬಂದಂತಹ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ಹಾಗೂ ಈ ಒಂದು ಹಂತದಲ್ಲಿ ಯಾವ ರೀತಿಯಲ್ಲಿ ಈಗ ನಡೀತಿರುವಂತಹ ಸಹಾಯ ಹಸ್ತ ಏನು ಸರ್ಕಾರಗಳು, ರಾಷ್ಟ್ರಗಳು
ಕೊಡಲು ಮುಂದಾಗಿದ್ದಾವೋ ಅವುಗಳಿಂದಾಗಿ ಆಫ್ರಿಕಾದಲ್ಲಿ ಹೇಗೆ ಬದಲಾವಣೆ ತರಲು ಸಾಧ್ಯವಾಯಿತು ಅನ್ನುವಂತಹ ಒಂದು ಸನ್ನಿವೇಶವನ್ನು ಇಲ್ಲಿ ನೋಡಲಿದ್ದೇವೆ. ಸೊ ಎಲ್ಲ ರಿಸ್ಟ್ರಿಕ್ಟಿವ್ ಮೆಷರ್ಸ್ಗಳನ್ನು ತೆಗೆದುಬಿಟ್ಟು ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಅಥವಾ ಟ್ರಾನ್ಸ್ಫರ್ ಆಫ್ ನಾಲೆಜ್ ಆದಾಗ ಅಲ್ಲಿನ ಲೋಕಲ್ ಕಂಪನೀಸ್ಗಳು ತನ್ನ ಒಂದು ವ್ಯಾಕ್ಸಿನೇಷನ್ ಪ್ರೋಗ್ರಾಮನ್ನು ಮುಂಸಾಗಿಸಲು ಸಾಧ್ಯವಾಗುತ್ತದೆ. ಹಾಗೆ ಆಫ್ರಿಕಾ ಇವತ್ತು ಸುಮಾರು 99% ವ್ಯಾಕ್ಸಿನೇಷನ್ ಅಥವಾ ಮೆಡಿಸಿನ್ಸನ್ನು ಇಂಪೋರ್ಟ್ ಮಾಡುತ್ತದೆ. ಸೊ ಇವತ್ತು ಯುರೋಪ್ ಹೇಳ್ತಾ ಇರೋ ಹಾಗೆ ಸುಮಾರು 1 ಬಿಲಿಯನ್ ಯೂರೋಸ್ಗಳ ಫಂಡನ್ನು ಯುರೋಪಿಯನ್ ಯೂನಿಯನ್ ಇದಕ್ಕೆ ಆಫ್ರಿಕನ್ ರಾಷ್ಟ್ರಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನು ಬೂಸ್ಟ್ ಮಾಡೋದಕ್ಕೋಸ್ಕರ ಮೀಸಲಿಡುವಂತಹ ಒಂದು ಅತ್ಯುತ್ತಮ ಕ್ರಮವನ್ನು ಮುಂಗೊಂಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ಹಂತದಲ್ಲಿ ಇನ್ನೂ ಒಂದು ಅತಿ ಮುಖ್ಯವಾದ ವಿಷಯವನ್ನು ನಾವು ಮಾತಾಡಬೇಕು ಅಂತಂದರೆ, ಬೇರೆ ರಾಷ್ಟ್ರಗಳಲ್ಲಿ ಡೆವಲಪ್ ಮಾಡಿದಂತಹ ವ್ಯಾಕ್ಸಿನಿಗೆ ಲೈಸೆನ್ಸಿಂಗ್ ಇಶ್ಯೂನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಉದಾಹರಣೆಗೆ ಕೆಲವು ವಾರಗಳ ಹಿಂದೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆದಂತಹ ಜೈಶಂಕರ್ ಅವರು US ತೆರಳಿದ್ದರು ಜಾನ್ಸನ್ ಆ್ಯಂಡ್ ಜಾನ್ಸನ್ ಫೈಸರ್ ಕಂಪನಿಗಳ ಜೊತೆ ಮಾತಾಡೋದಕ್ಕೋಸ್ಕರ ಏನು ಅರೇಂಜ್ಮೆಂಟ್ಸ್ ಆಗುವ ಅವಶ್ಯಕತೆ ಇದೆ ಸೊ ದಟ್ ಆ ವ್ಯಾಕ್ಸಿನ್ ಭಾರತಕ್ಕೆ ಬರೋದಕ್ಕೋಸ್ಕರ ಅಂಥೇಳಿ. ಸೊ ಅಲ್ಲಿ ಲೈಸೆನ್ಸಿಂಗ್ನ ಇಶ್ಯೂ ಬಗ್ಗೆ ಬಹಳ ಜಾಸ್ತಿ ಮಾತಾಡ್ತಾ ಇದ್ದೀವಿ. ಲೈಸೆನ್ಸಿಂಗ್ ಅಂತಂದರೆ ಮೊದಲನೇದಾಗಿ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ವ್ಯಾಕ್ಸಿನ್ ಡೆವಲಪ್ ಮಾಡಬೇಕಾದ್ರೆ ಬಹಳ ದೊಡ್ಡ ಮಟ್ಟದ ಹಣವನ್ನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಇನ್ವೆಸ್ಟ್ ಮಾಡಿರ್ತಾರೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಇನ್ವೆಸ್ಟ್ ಮಾಡಿದಾಗ ಆ ಒಂದು ಕಂಪನಿ ತನ್ನ ಪ್ರಾಡಕ್ಟನ್ನು ಈ ಲೋ ಇನ್ಕಮ್ ಕಂಟ್ರೀಸಿಗೆ ಮಾರಲು ಮುಂದಾಗೋದಿಲ್ಲ, ಯಾಕಂದರೆ ಅಲ್ಲಿಂದ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಇರುತ್ತದೆ ಅಂಥೇಳಿ. ಬಟ್ ಇವತ್ತು ಬಹಳಷ್ಟು ರಾಷ್ಟ್ರಗಳು ಹೇಳ್ತಾ ಇರುವಂಥದ್ದು, ನಮ್ಮಲ್ಲಿ ಇರುವಂತಹ ಟ್ರಿಪ್ಸ್ ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಗ್ರಿಮೆಂಟ್ ಮತ್ತು 2001 ದೋಹಾ ಡಿಕ್ಲರೇಷನ್ ಏನು ಈ ಒಂದು ಲಿಮಿಟೇಷನ್ಸನ್ನು ಹೆಚ್ಚಿಸುತ್ತಿದೆ, ಅವುಗಳಲ್ಲಿ ಕಂಪಲ್ಸರಿ ಲೈಸೆನ್ಸಿಂಗ್ ಅನ್ನುವಂತಹ ಒಂದು ಕಾರ್ಯಕ್ರಮ ಇದೆ. ಸೊ ಯಾವುದೇ ನೀವು ಒಂದು ಪ್ರಾಡಕ್ಟನ್ನು ಬೇರೆ ರಾಷ್ಟ್ರದಿಂದ ಭಾರತಕ್ಕೆ ತರಬೇಕು ಅಂತಂದರೆ ಕಂಪಲ್ಸರಿ ಲೈಸೆನ್ಸಿಂಗ್ ಪಾಲಿಸಿಯ ಅಡಿಯಲ್ಲಿ ತರಬೇಕಾಗಿರುತ್ತದೆ. ಈಗ ಇರುವಂತಹ ಸಂದರ್ಭವನ್ನು ಅನುಗುಣಕ್ಕೆ ತಗೊಂಡು ಬಹಳಷ್ಟು ರಾಷ್ಟ್ರಗಳು ವಾಲಂಟರಿ ಲೈಸೆನ್ಸಿಂಗಿಗೆ ಮುಂದಾಗ್ತಿದ್ದಾರೆ. ವಾಲಂಟರಿ ಲೈಸೆನ್ಸಿಂಗ್ ಅಂದರೆ ಈಗ ಸಪೋಸ್ ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪನಿ ಇದೆ, ಭಾರತದಲ್ಲಿ ಆಗ್ತಾ ಇರುವಂತಹ ಒಂದು ವಿಷಾದವನ್ನು ಅಥವಾ ನಡೀತಾ ಇರುವಂತಹ ಕಷ್ಟವನ್ನು ನೋಡಿಬಿಟ್ಟು ಅದೇ ಕಂಪನಿ ನಮ್ಮ ರಾಷ್ಟ್ರದೊಂದಿಗೆ ವಾಲಂಟರಿಯಾಗಿ ಲೈಸೆನ್ಸ್ ಮಾಡಿಕೊಂಡು ತನ್ನ ಪ್ರಾಡಕ್ಟನ್ನು ಭಾರತಕ್ಕೆ ಕಳಿಸಬಹುದು. ಈ ಒಂದು ಪ್ರಯತ್ನವನ್ನು ಎಲ್ಲರೂ ಮಾಡಬೇಕು ಅನ್ನುವಂತಹ ಮಾತುಗಳು ಪ್ರಪಂಚ ಮಟ್ಟದಲ್ಲಿ ಗ್ಲೋಬಲ್ ಪ್ಲ್ಯಾಟ್ಫಾರ್ಮಲ್ಲಿ ನಡೀತಾ ಇದೆ. ಬಟ್ ಬಿಸ್ನೆಸ್ಸಲ್ಲಿ ಯಾವುದು ಫ್ರೀ ಇರಲ್ಲ. ಸೊ ಆ ಹಂತದಲ್ಲಿ ಇವತ್ತಿಗೂ ಸಹ ಇನ್ನೂ ಚರ್ಚೆಗಳು ನಡೀತಾ ಇದ್ದಾವೆ. ಕಂಪಲ್ಸರಿ ಲೈಸೆನ್ಸಿಂಗ್ ಪಾಲಿಸಿಯನ್ನು ಯಾವ ರೀತಿಯಾಗಿ ಇನ್ನೂ ಸಡಿಲಿಕೆ ಮಾಡಲು ಸಾಧ್ಯವಾಗುತ್ತದೆ ಸೊ ದಟ್ ಡೆವಲಪಿಂಗ್ ರಾಷ್ಟ್ರಗಳಿಗೆ ಒಂದಿಷ್ಟು ಅನುಕೂಲವಾಗಲಿ ಅನ್ನುವಂಥದ್ದು. ಈ ಒಂದು ಕೋವಿಡ್-19ಇಂದಾಗಿ ಒಂದು ಪ್ರಪಂಚ ಮಟ್ಟದಲ್ಲಿ ಅರ್ಥ ಆಗಿರುವಂಥದ್ದು, ಹೆಲ್ತ್ ಅನ್ನುವಂಥದ್ದು ಅಂದರೆ ಆರೋಗ್ಯ ಅನ್ನುವಂಥದ್ದು ಒಂದು ಗ್ಲೋಬಲ್ ಪಬ್ಲಿಕ್ ಗೂಡ್ ಇದ್ದ ಹಾಗೆ. ಸೊ ಈ ಗ್ಲೋಬಲ್ ಪಬ್ಲಿಕ್ ಗೂಡ್ ಅನ್ನು ಕನ್ಸಿಡರ್ ಮಾಡಿದಾಗ ಮಾತ್ರ ಎಲ್ಲ ರಾಷ್ಟ್ರಗಳು ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತದೆ. ಆ ಹಂತದಲ್ಲಿ ಇವತ್ತು ಗ್ಲೋಬಲ್ ಹೆಲ್ತ್ ಸಮ್ಮಿಟ್ ಮೇ 21 ಏನು ನಡೀತೋ ಅದನ್ನು ರೋಮ್ ಡಿಕ್ಲರೇಷನ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ, ಇದು ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟು. ಸೊ ಈ ರೋಮ್ ಡಿಕ್ಲರೇಷನ್ನ ಅಡಿಯಲ್ಲಿ ಗ್ಲೋಬಲ್ ಹೆಲ್ತ್ ಕೋಆಪರೇಷನ್ ಅತಿ ಮುಖ್ಯವಾಗಿದೆ ಅನ್ನುವಂತಹ ವಿಷಯದ ಮೇಲೆ ಚರ್ಚೆ ಆಯಿತು ಅನ್ನುವಂಥದ್ದು ಇಲ್ಲಿ ತಿಳ್ಕೊಬೇಕಾಗಿರುವಂತಹ ವಿಷಯ. ಮುಂದಿನ ಆರ್ಟಿಕಲ್, ದ ಕಾಶಿನರಿ ಟೇಲ್ ಇನ್ ಒಸಾಕಾಸ್ ಎಕ್ಸಿಟ್. ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಷಯ ನವೋಮಿ ಒಸಾಕಾ ಅನ್ನುವಂತಹ ಒಬ್ಬರು ಟೆನ್ನಿಸ್ ಪ್ಲೇಯರ್ನ ಬಗ್ಗೆ. ನವೋಮಿ ಒಸಾಕಾ ಅವರು ಪ್ರಪಂಚದಲ್ಲಿ ಅತಿ ಹೆಚ್ಚು ಪೇ ಆದಂತಹ ಟೆನ್ನಿಸ್ ಪ್ಲೇಯರ್ ಆಗಿರ್ತಾರೆ. ಇವತ್ತು ಯಾಕೆ ಈ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಈ ಆರ್ಟಿಕಲ್ನ ಏನು ಉಪಯೋಗ ಇದೆ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಅಂದಾಗ ಇಲ್ಲಿ 1-2 ಕೇಸ್ ಸ್ಟಡೀಸ್ಗಳನ್ನು ನಾವು ನೋಡಲಿದ್ದೇವೆ. ಆ್ಯಂಡ್ ಈಗಿನ ಸಂದರ್ಭದಲ್ಲಿ ಬಹಳಷ್ಟು ಡಿಪ್ರೆಷನ್ನಿಗೆ ಸಂಬಂಧಿಸಿದಂತಹ ವಿಷಯಗಳು, ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾದಂತಹ ಸಂದರ್ಭಗಳನ್ನು ನಾವು ನೋಡ್ತಾನೆ ಇದ್ದೀವಿ. ಸೊ ಎಥಿಕ್ಸ್ನಲ್ಲಿ ನಮಗೆ ಇದು ಕೇಸ್ ಸ್ಟಡಿಯಾಗಿ ತುಂಬ ಅನುಕೂಲವಾಗಲಿದೆ. ಆ್ಯಂಡ್ ಇದು ಒಂದು ಸಿನಾರಿಯೋ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಸೊ ದಟ್ ಮುಂದಿನ ದಿನಗಳಲ್ಲಿ ಈ ಒಂದು ಈವೆಂಟನ್ನು ನಾವು ಕೋಟ್ ಮಾಡಬಹುದು, ಬಹಳಷ್ಟು ಎಸ್ಸೇಸ್ಗಳಲ್ಲಾಗಿರಬಹುದು ಅಥವಾ ಎಥಿಕ್ಸ್ನಲ್ಲಿ ಇದನ್ನು ಹೇಳಲು ತುಂಬ ಅನುಕೂಲವಾಗುತ್ತದೆ. ಮೊದಲನೇದಾಗಿ ಈಗ ನಡೆಯುತ್ತಿರುವಂತಹ ಫ್ರೆಂಚ್ ಓಪನ್ ಟೆನ್ನಿಸ್ ಚಾಂಪಿಯನ್ಶಿಪ್ನಿಂದಾಗಿ ನವೋಮಿ ಒಸಾಕಾ ಅವರು ಹೊರನಡೆದಿದ್ದಾರೆ. ಇದಕ್ಕೆ ಹೇಳಿದಂತಹ ಮುಖ್ಯ ಕಾರಣ ಫ್ರೆಂಚ್ ಓಪನ್ ಟೆನ್ನಿಸ್ ಚಾಂಪಿಯನ್ಶಿಪ್ನ ಕಾಂಟ್ರಾಕ್ಟ್ನ ಪ್ರಕಾರ ಪ್ರತಿಯೊಂದು ಮ್ಯಾಚ್ ಆದ ನಂತರ ಗೆದ್ದಂತಹ ಮತ್ತು ಸೋತಂತಹ ಪ್ಲೇಯರ್ಸು ಪ್ರೆಸ್ ಬ್ರೀಫಿಂಗನ್ನು ಕೊಡಬೇಕಾಗಿರ್ತದೆ, ಪ್ರೆಸ್ ಎದುರಿಗೆ ಹೋಗಬೇಕಾಗಿರ್ತದೆ. ನವೋಮಿ ಒಸಾಕಾದವರು 23 ವಯಸ್ಸಿನ ಒಬ್ಬರು ಟ್ಯಾಲೆಂಟೆಡ್ ಪ್ಲೇಯರ್ ಆಗಿದ್ದು, ಇವರಿಗೆ
ಮೀಡಿಯಾ ಎದುರಿಗೆ ಹೋದಾಗ ಆಂಗ್ಸೈಟಿ, ಭಯ ಆಗಿರಬಹುದು ಅಥವಾ ಡಿಪ್ರೆಷನ್ ಅನ್ನುವಂಥದ್ದು ತುಂಬ ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭಗಳನ್ನು 2018 ಅವರು US ಓಪನ್ ಚಾಂಪಿಯನ್ಶಿಪ್ ಟೈಮಲ್ಲೇ ಅದನ್ನು ವ್ಯಕ್ತಪಡಿಸಿದರು. ಈ ಒಂದು ಫ್ರೆಂಚ್ ಓಪನ್ ಚಾಂಪಿಯನ್ಶಿಪ್ಗೆ ಪಾಲ್ಗೊಳ್ಳಲು ಮುಂಚೆನೇ ಕಾಂಟ್ರಾಕ್ಟಲ್ಲಿ ಇದನ್ನು ಮುಂಚೆನೇ ಹೇಳಿದರು ನಾನು ಪ್ರೆಸ್ ಬ್ರೀಫಿಂಗ್ ಕೊಡಲ್ಲ ಅಂತ ಹೇಳಿ. ಬಟ್ ಮೊದಲನೇ ಮ್ಯಾಚ್ ಮೊನ್ನೆ ನಡೆದಂಥ ನಂತರದಲ್ಲಿ ಅವರು ಪ್ರೆಸ್ ಬ್ರೀಫಿಂಗ್ ಕೊಡದೇ ಇರೋ ಕಾರಣಕ್ಕೆ ಫ್ರೆಂಚ್ ಓಪನ್ ಚಾಂಪಿಯನ್ಶಿಪ್ನ ಪ್ರೆಸಿಡೆಂಟು $15,000 ಫೈನ್ ಹಾಕೋದಲ್ಲದೆ ಅವರನ್ನು ಡಿಸ್ಕ್ವಾಲಿಫೈ ಮಾಡಲಾಗುತ್ತದೆ ಅನ್ನುವಂತಹ ಮಾತನ್ನು ಸಹ ಆಡಿದರು. ಆ ಹಂತದಲ್ಲಿ ನವೋಮಿ ಒಸಾಕಾ ಅವರು ತಾನಾಗಿಯೇ ಫ್ರೆಂಚ್ ಓಪನ್ ಚಾಂಪಿಯನ್ಶಿಪ್ಪಿಂದ ಹೊರನಡೆದಿರುವಂತಹ ಸಂದರ್ಭವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಸೊ ಇವತ್ತಿನ ಪ್ರೆಸೆಂಟ್ ವರ್ಲ್ಡ್ನಲ್ಲಿ ಡಿಪ್ರೆಷನ್ ಹಾಗೂ ಮಾನಸಿಕವಾಗಿ ಹೊಡೆದಾಡ್ತಾ ಇರುವಂತಹ ಜನರಿಗೆ ಯಾಕೆ ಸಮಾಜ ಆಗಿರಬಹುದು, ಯಾವುದೇ ಸಂಸ್ಥೆ ಆಗಿರಬಹುದು ಸಪೋರ್ಟ್ ಕೊಡೋದನ್ನು ಬಿಟ್ಟು ಅವರನ್ನು ಹೊರಹಾಕಲು ಪ್ರಯತ್ನಿಸ್ತಿರುವಂತಹ ಹಂತದಲ್ಲಿ ಇದನ್ನು ನಾವು ಮಾತಾಡ್ತಾ ಇದ್ದೀವಿ. ಡಿಪ್ರೆಷನ್ ಅನ್ನುವಂತಹ ವಿಷಯದ ಮೇಲೆ ಜನ ಆಗಲೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥಕ್ಕೆ ಇನ್ನೊಂದು ಇಲ್ಲಿ ಉತ್ತಮವಾದ ಉದಾಹರಣೆಯನ್ನು ನಾರ್ವೆನ ಪ್ರಧಾನಮಂತ್ರಿಗಳ ವಿಷಯದಲ್ಲಿ ನಾವು ನೋಡಬಹುದು. ಅಲ್ಲಿನ ಪ್ರಧಾನಮಂತ್ರಿಗಳಾದಂತಹ ಕೆಜಲ್ ಮ್ಯಾಗ್ನೆ ಬೊಂಡೆವಿಕ್ ಅನ್ನುವಂಥವರು 1997ರಿಂದ 2000ರವರೆಗೆ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಹಾಗೆ 2001ರಿಂದ 2005ರವರೆಗೂ ಅವರು ತನ್ನ ಕಾರ್ಯವನ್ನು ನಿರ್ವಹಿಸಿದರು. 1998ರಲ್ಲಿ ಇವರು ತನ್ನ ಪ್ರಧಾನಮಂತ್ರಿ ಆಫೀಸಿಂದ 3-4 ವಾರಗಳ ರಜೆಯನ್ನು ತಗೊಂಡಿದ್ದರು. ಯಾಕಂದರೆ ಜಾಸ್ತಿ ವರ್ಕ್ಲೋಡ್ ಆಗಿರ್ಬೋದು ಅಥವಾ 3 ಹತ್ತಿರದ ಸ್ನೇಹಿತರು ಬ್ರೈನ್ ಡಿಸೀಸಿಂದಾಗಿ ಒಂದಿಷ್ಟು ಸಾವನ್ನಪ್ಪಿರುವಂತಹ ಹಂತದಲ್ಲಿ ಅವರು ಡಿಪ್ರೆಷನ್ಗೆ ಒಳಗಾಗಿದ್ದರು ಅನ್ನುವಂತಹ ವಿಷಯದ ಮೇಲೆ 3 ವಾರಗಳ ರಜೆಯನ್ನು ತಗೊಂಡು ಹೋಗಿ ಟ್ರೀಟ್ಮೆಂಟನ್ನು ಪಡ್ಕೊಂಡು ವಾಪಸ್ ಬಂದಿದ್ದರು. ತದನಂತರ ಅವರು 1 ಸರಿ ಪ್ರಧಾನಮಂತ್ರಿಗಳಾಗಿ ಅಪಾಯಿಂಟ್ ಆಗಿರುವಂತಹ ಸಂದರ್ಭದಲ್ಲಿ ನಾರ್ವೆನ ಜನ ಆ ಒಂದು ಹಂತದಲ್ಲಿ ಪ್ರಧಾನಮಂತ್ರಿಗಳಾದರೂ ಸಹ ಅವರು ಒಬ್ಬರು ಮನುಷ್ಯರು, ಅವರಿಗೂ ಸಪೋರ್ಟ್ ಬೇಕಾಗಿದೆ ಅನ್ನುವಂಥದ್ದನ್ನು ತೋರಿಸಿರುವಂಥದ್ದು ಇಲ್ಲಿ ಅತ್ಯುತ್ತಮ ಉದಾಹರಣೆಯನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಇದೇ ಹಂತದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು ಸಹ 2019ರಿಂದ 2023ರವರೆಗೆ 2019ರಿಂದ 2023ರವರೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಒಂದು ಸ್ಪೆಷಲ್ ಇನಿಷಿಯೇಟಿವನ್ನು ಕೈಗೆತ್ತಿಕೊಂಡಿದೆ. ಇದರ ಹಂತದಲ್ಲಿ ಅದರ ಮುಖ್ಯ ಏಮ್ ಆಗಿರುವಂಥದ್ದು ಪ್ರಪಂಚ ಮಟ್ಟದಲ್ಲಿ ಇರುವಂತಹ ಡಿಪ್ರೆಷನ್ಗೆ ಸಂಬಂಧಿಸಿದಂತೆ, ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಡಿಸಬಿಲಿಟಿಗಳು ಏನಿದಾವೋ ಅವುಗಳಿಗೆ ಬೇಕಾದಂತಹ ಮಲ್ಟಿ ಸೆಕ್ಟರಲ್ ರೆಸ್ಪಾನ್ಸ್ ಆಗಿರಬಹುದು ಹಾಗೂ ಕೇರನ್ನು ಹೆಚ್ಚಿಸುವಂಥದ್ದು ಮುಖ್ಯ ಉದ್ದೇಶವಾಗಿರುವಂಥದ್ದು. ಸೊ ಈ ಹಂತದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನವೋಮಿ ಒಸಾಕಾ ಅವರ ಒಂದು ಕೂಗಿಗೆ ಸಪೋರ್ಟ್ ಮಾಡಿದಾಗ ಅವರಿಗೆ ಒಂದಿಷ್ಟು ಅನುಕೂಲ ಹಾಗೂ ಅವರ ಒಂದು ನೋವನ್ನು ಅರ್ಥೈಸಿಕೊಂಡು ಅದಕ್ಕೆ ಸರಿಯಾದ ಬದಲಾವಣೆಗಳು ತರುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಇದೇ ಹಂತದಲ್ಲಿ ಹಾರ್ಪರ್ ಲೀ ಅನ್ನುವಂಥವ್ರು ಒಬ್ಬರು ಲೇಖಕರು. ಅವರು ಒಂದು ಪುಸ್ತಕವನ್ನು ಬರೆದಿರ್ತಾರೆ, ಟು ಕಿಲ್ ಎ ಮಾಕಿಂಗ್ ಬರ್ಡ್ ಅಂತ ಹೇಳಿ. ಟು ಕಿಲ್ ಎ ಮಾಕಿಂಗ್ ಬರ್ಡ್ ಅಂತಂದಾಗ ಒಬ್ಬ ಮನುಷ್ಯನಲ್ಲಿ ಇರುವಂತಹ ಅಳುಕು, ಒಬ್ಬ ಮನುಷ್ಯನಲ್ಲಿ ಇರುವಂತಹ ಭಯ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇರ್ಬೋದು. ಕೆಲವೊಬ್ಬರಿಗೆ ನೀರಿಂದ ಭಯ ಇರುತ್ತೆ, ಕೆಲವೊಬ್ಬರಿಗೆ ಬೆಂಕಿಯಿಂದ ಭಯ ಇರುತ್ತೆ, ಕೆಲವೊಬ್ಬರಿಗೆ ಜನರ ಪಬ್ಲಿಕ್ ಸ್ಪೀಕಿಂಗ್ನ ಬಗ್ಗೆ ಒಂದಿಷ್ಟು ಅಳುಕಿರುತ್ತೆ. ಸೊ ಟು ಕಿಲ್ ಎ ಮಾಕಿಂಗ್ ಬರ್ಡ್ ಅಂತಂದರೆ ತನ್ನಲ್ಲಿ ಇರುವಂತಹ ನ್ಯೂನತೆಗಳನ್ನು ಸಾಯಿಸುವಂಥದ್ದು ಕಿಲ್ ಎ ಮಾಕಿಂಗ್ ಬರ್ಡ್ ಅಂದರೆ ಮಾಕಿಂಗ್ ಬರ್ಡ್ನ ಸಾಯಿಸು ಅನ್ನುವಂತಹ ಒಂದು ಸ್ಟೇಟಸ್ ಅಥವಾ ಒಂದು ಕೋಟನ್ನು ಹೇಳಿಕೊಡುತ್ತದೆ. ಅದೇ ಹಂತದಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಇರುವಂತಹ ನ್ಯೂನತೆಗಳನ್ನು ಸಾಯಿಸೋದಕ್ಕೋಸ್ಕರ ಅವನ ಟ್ಯಾಲೆಂಟನ್ನು ಬದಿಗಿಡುವಂಥದ್ದು ಸರಿ ಅಲ್ಲ ಅನ್ನುವಂಥದ್ದನ್ನು ಈ ಆರ್ಟಿಕಲ್ನ ಕೊನೆಯ ಹಂತದಲ್ಲಿ ಹೇಳ್ತಾ ಇರುವಂಥದ್ದು. ಹೌದು, ತನ್ನಲ್ಲಿ ಇರುವಂತಹ ನ್ಯೂನತೆಗಳನ್ನು ತೆಗೆದು ಹಾಕೋದಕ್ಕೆ ಬೇಕಾದಂತಹ ಸಪೋರ್ಟನ್ನು ಕೊಡಬೇಕೇ ಹೊರತು ಅವನಲ್ಲಿ ಇರುವಂತಹ ನ್ಯೂನತೆಗಳಿಂದಾಗಿ ನೀವು ಅವರನ್ನು ಮುಂದೆ ಹೋಗೋದಕ್ಕೆ ಬಿಡಲ್ಲ ಅಂತಂದಾಗ ಅದು ಸಮಾಜ ಹಾಗೂ ಸಂಸ್ಥೆ ಅಥವಾ ಸಿಸ್ಟಮ್ ಮಾಡ್ತಾ ಇರುವಂತಹ ತಪ್ಪು ಅನ್ನುವಂಥದ್ದನ್ನು ಎತ್ತಿ ತೋರಿಸ್ತಿರುವಂಥದ್ದು ಇವತ್ತು ಅರ್ಥೈಸಿಕೊಳ್ಳುವ ಅವಶ್ಯಕತೆ ಇದೆ. ನವೋಮಿ ಒಸಾಕಾ ಅವರಿಗೆ ಜಸ್ಟಿಸ್ ಸಿಗಬೇಕು. ಮುಂದಿನ ದಿನಗಳಲ್ಲಿ ಅವರು ರ್ಯಾಕೆಟಿಂದಾಗಿ ಕೊಡ್ತಾ ಇರುವಂತಹ, ಯಾಕಂದರೆ ಪ್ರಪಂಚದಲ್ಲೇ ಅತಿ ಹೈಯೆಸ್ಟ್ ಪೇಯ್ಡ್ ಪ್ಲೇಯರ್ 23ನೇ ವಯಸ್ಸಿಗೆ ಆಗಿದ್ದಾರೆ ಅಂತಂದರೆ ಮುಂದಿನ ದಿನಗಳಲ್ಲಿ ಅವರು ಟೆನ್ನಿಸ್ ರಂಗದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು, ಇನ್ನೂ ಹೆಚ್ಚಿನ
ಮನೋರಂಜನೆಯನ್ನು ವೀಕ್ಷಕರಿಗೆ ಕೊಡಲಿದ್ದಾರೆ. ಅವರಿಗೆ ಆ ಹಂತದಲ್ಲಿ ಸ್ಫೂರ್ತಿ ಸಿಗಬೇಕೇ ಹೊರತು ಅವರಲ್ಲಿ ಇರುವಂತಹ ಅಳುಕಿನಿಂದಾಗಿ ಅವರನ್ನು ಹೊರತೆಗೆದು ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಇಲ್ಲಿ ಅರ್ಥೈಸಿಕೊಳ್ಳುವ ಅವಶ್ಯಕತೆ ಇದೆ. ಮುಂದಿನ ಆರ್ಟಿಕಲ್, ಎ ಫಾರ್ ರೀಚಿಂಗ್ ಟ್ಯಾಕ್ಸ್ ಮೆಷರ್. ಈ ಆರ್ಟಿಕಲ್ನಲ್ಲಿ US ಸರ್ಕಾರ ಗ್ಲೋಬಲ್ ಮಿನಿಮಮ್ ಕಾರ್ಪೊರೇಟ್ ಟ್ಯಾಕ್ಸಿಗೆ ಒಂದಿಷ್ಟು ಪ್ರಾವಧಾನವನ್ನು ಮಾಡ್ತಾ ಇರುವಂತಹ ಹಂತದಲ್ಲಿ ಈ ಆರ್ಟಿಕಲನ್ನು ಮಾತಾಡ್ತಾ ಇರುವಂಥದ್ದು. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಬೇಸ್ ಎರೋಷನ್ ಅಥವಾ ಪ್ರಾಫಿಟ್ ಶಿಫ್ಟಿಂಗ್ ಅನ್ನುವಂತಹ ಪದಗಳನ್ನು ನಾವು ಕೇಳ್ತಾ ಇರ್ತೀವಿ. ಯಾವುದೇ ಒಂದು ಸಿನಿಮಾ ಆಗಿರಬಹುದು ಅಥವಾ ಬೇರೆ ಹಂತಗಳಲ್ಲಿ ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಕ್ಯೂಬಾ ಆಗಿರಬಹುದು, ಮಾಲ್ಡೀವ್ಸ್ ಆಗಿರಬಹುದು, ಅಥವಾ ಟ್ಯಾಕ್ಸ್ ಹೆವೆನ್ ಕಂಟ್ರೀಸ್ ಅಂತ ಕರಿತೀವಿ. ಅಂದರೆ ಅಲ್ಲಿ ತಾನು ಮಾಡುವಂತಹ ಬಿಸ್ನೆಸ್ಸಿಗೆ ಟ್ಯಾಕ್ಸ್ ಅಲ್ಲಿನ ಸರ್ಕಾರ ಕಡಿಮೆ ಹಾಕೋದ್ರಿಂದ ಕಂಪನಿಗೆ ಲಾಭ ಜಾಸ್ತಿ ಆಗುವಂತಹ ಕಾರಣದಿಂದಾಗಿ ಆಪರೇಷನ್ಸ್ಗಳು ಎಲ್ಲ ಆ ಒಂದು ರಾಷ್ಟ್ರವನ್ನು ಬಿಟ್ಟು ಎಲ್ಲಿ ಟ್ಯಾಕ್ಸ್ ಹೆವೆನ್ ಕಂಟ್ರಿ ಇದೆಯೋ ಅಲ್ಲಿ ಹೋಗಿ ತನ್ನ ಆಪರೇಷನ್ಸ್ಗಳನ್ನು ನಡೆಸುವಂತಹ ಸಂದರ್ಭಗಳು ಸ್ಟಾರ್ಟಪ್ ಆಗಿರಬಹುದು ಅಥವಾ ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಕ್ರಮವನ್ನು ಕೈಗೊಳ್ತಾ ಇರುವಂತಹ ಸನ್ನಿವೇಶವನ್ನು ನೋಡ್ತಾ ಇದ್ದೀವಿ. ಇವತ್ತು ಯುನೈಟೆಡ್ ಸ್ಟೇಟ್ಸು ಗ್ಲೋಬಲ್ ಮಿನಿಮಮ್ ಆಲ್ಟರ್ನೇಟ್ ಟ್ಯಾಕ್ಸ್ನ ಬಗ್ಗೆ ಗ್ಲೋಬಲ್ ಮಿನಿಮಮ್ ಆಲ್ಟರ್ನೇಟ್ ಕಾರ್ಪೊರೇಟ್ ಟ್ಯಾಕ್ಸ್ನ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಈ ಒಂದು ಇನಿಷಿಯೇಟಿವ್ ಅಡಿಯಲ್ಲಿ ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು, ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಕಾರ್ಪೊರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಏನಾದರೂ ಇದನ್ನು ಕನ್ಸಿಡರ್ ಮಾಡಿದರೆ ಆವಾಗ ಎಲ್ಲ ರಾಷ್ಟ್ರಗಳು ಸೇರಿಬಿಟ್ಟು 10-15% ಟ್ಯಾಕ್ಸ್ನ ಲಿಮಿಟನ್ನು ಹಾಕಲಾಗುತ್ತದೆ. ಏನಿದು ಅಂತ, ಯಾಕೆ ಗ್ಲೋಬಲ್ ಮಿನಿಮಮ್ ಆಲ್ಟರ್ನೇಟಿವ್ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಎಲ್ಲ ಮಾತಾಡ್ತಿದ್ದೀವಿ? ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಬಗ್ಗೆ ನೀವು ಕೇಳಿರ್ತೀರ. ಯಾವುದೇ ಒಂದು ಕಂಪನಿ ಮಾಡ್ತಾ ಇರುವಂತಹ ವ್ಯವಹಾರಗಳಲ್ಲಿ ಏನಾದರೂ ಎಲ್ಲ ಪ್ರೋಸೆಸ್ಸು ಅಥವಾ ಎಲ್ಲ ಎಕ್ಸ್ಪೆಂಡಿಚರ್ ರೆವಿನ್ಯೂ ತೋರಿಸಾದ ಮೇಲೆ ಟ್ಯಾಕ್ಸ್ 0 ಬಂದಾಗ ಒಂದಿಷ್ಟು ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸನ್ನು ಆ ಒಂದು ಕಾರ್ಪೊರೇಷನ್ ಸರ್ಕಾರಕ್ಕೆ ಕಟ್ಟಬೇಕಾಗಿರುತ್ತದೆ. ಅದೇ ರೀತಿಯಲ್ಲಿ ಗ್ಲೋಬಲ್ ಮಿನಿಮಮ್ ಆಲ್ಟರ್ನೇಟ್ ಕಾರ್ಪೊರೇಷನ್ ಟ್ಯಾಕ್ಸ್ ಅಂತಂದರೆ, ಸಪೋಸ್ ಯಾವುದೋ ಒಂದು ಕಂಪನಿಯ ಹೆಡ್ ಕ್ವಾರ್ಟರ್ಸು ಭಾರತದಲ್ಲಿ ಇದೆ, ಬಟ್ ಟ್ಯಾಕ್ಸನ್ನು ಉಳಿಸೋದಕ್ಕೋಸ್ಕರ ಇವರು ತಮ್ಮ ಆಪರೇಷನ್ಸನ್ನು ಬೇರೆ ರಾಷ್ಟ್ರಗಳು ಯಾವುದಾದ್ರೂ ಟ್ಯಾಕ್ಸ್ ಹೆವೆನ್ ಕಂಟ್ರೀಸ್ ಅಂತಲೇ ಇಟ್ಕೊಳ್ಳೋಣ. ಸೊ ಟ್ಯಾಕ್ಸ್ ಹೆವೆನ್ ಅಂತಂದರೆ ಅಲ್ಲಿ ಅವರಿಗೆ ಟ್ಯಾಕ್ಸ್ ಜಾಸ್ತಿ ಬೀಳಲ್ಲ, ಅದಕ್ಕೋಸ್ಕರ ಟ್ಯಾಕ್ಸ್ ಹೆವೆನ್ ಕಂಟ್ರೀಸ್ ಅಂತ ಕರಿತೀವಿ. ಅಲ್ಲಿ ಆಪರೇಷನ್ಸ್ ನಡೆಸ್ಕೋತಾರೆ. ಯೂಶಲಿ ಸ್ಟಾರ್ಟಪ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ಕಂಪನಿಗಳು ಇದೇ ಕೆಲಸಗಳನ್ನು ಮಾಡುವಂಥದ್ದು. ಸೊ ಇಲ್ಲಿ ಆಪರೇಷನ್ಸ್ ನಡೆಸ್ಕೊಂಡಾಗ ಇದರಿಂದಾಗಿ ಬರುವಂತಹ ಟ್ಯಾಕ್ಸ್ ಏನು ಕೊಡಬೇಕಾಗಿರ್ತದೆಯೋ ತನ್ನ ಪ್ರಾಫಿಟ್ಸ್ ಮೇಲೆ ಅದನ್ನು ಕೊಡೋದಿಲ್ಲ. ಯಾಕಂದರೆ ಆ ಹಣವನ್ನು ಇಲ್ಲೇ ಉಳಿಸ್ಕೊಂಡ್ಬಿಡ್ತಾರೆ, ಇದನ್ನು ಭಾರತಕ್ಕೆ ತರೋದೇ ಇಲ್ಲ. ಸೊ ಈ ಹಂತದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಹೇಳ್ತಾ ಇರೋದು ಏನಂದರೆ, ಇಲ್ಲಿ ಏನು ಇನ್ಸೆಂಟಿವ್ ಸರ್ಕಾರಗಳು ಕೊಡ್ತಾ ಇದ್ದಾವೋ ಅದು ಮಿನಿಮಮ್ 10-15% ಟ್ಯಾಕ್ಸ್ ಆಗಲೇಬೇಕು. ಇದು ಏನಾದರೂ 10-15% ಟ್ಯಾಕ್ಸ್ ಈ ರಾಷ್ಟ್ರಗಳು ಮಾಡಿಲ್ಲ ಅಂತಂದರೆ ಆವಾಗ ಯಾವ ರಾಷ್ಟ್ರದಲ್ಲಿ ತನ್ನ ಹೆಡ್ ಕ್ವಾರ್ಟರ್ ನೆಲೆಸಿದೆಯೋ ಅವರು ಈ ಟ್ಯಾಕ್ಸನ್ನು ಹಾಕ್ತಾರೆ ಅನ್ನುವಂಥದ್ದು. ಅರ್ಥ ಆಯ್ತಲ್ಲ ಕ್ಲಿಯರಾಗಿ? ಟ್ಯಾಕ್ಸ್ ಉಳಿಸೋದಕ್ಕೋಸ್ಕರನೇ ಕಂಪನಿಗಳು ಬೇರೆ ರಾಷ್ಟ್ರಗಳಿಗೆ ಹೋಗಿಬಿಟ್ಟು ತನ್ನ ಆಪರೇಷನ್ಸನ್ನು ಅಲ್ಲಿ ನೆಲೆಸ್ತಾರೆ. US ಹೇಳ್ತಾ ಇರೋ ಹಾಗೆ ಏನಾದರೂ ಆ ರಾಷ್ಟ್ರದಲ್ಲಿ ನಡೆಸ್ತಾ ಇರುವಂತಹ ಆಪರೇಷನ್ಸ್ಗಳಿಂದಾಗಿ ಮಾಡ್ತಾ ಇರುವಂತಹ ಟ್ಯಾಕ್ಸ್ ಈ ಟಾರ್ಗೆಟನ್ನು ರೀಚ್ ಆಗಿಲ್ಲ ಅಂದರೆ ಆವಾಗ ಯಾವ ರಾಷ್ಟ್ರದಲ್ಲಿ ತನ್ನ ನೆಲೆಸ್ಕೊಂಡಿದೆಯೋ ಆ ರಾಷ್ಟ್ರ ಟ್ಯಾಕ್ಸ್ ಮಾಡಲು ಪ್ರಾವಧಾನವನ್ನು ಮಾಡಿಕೊಡಲಾಗುತ್ತದೆ ಅನ್ನುವಂತಹ ವಿಷಯವನ್ನು ಹೇಳ್ತಾ ಇರುವಂಥದ್ದು. ಇದರಿಂದಾಗಿ ಭಾರತಕ್ಕೆ ಏನಪ್ಪ ಲಾಭ? ಯೂಶಲಿ ನಮ್ಮ ರಾಷ್ಟ್ರದಿಂದ ಸಿಂಗಾಪುರ್ ಆಗಿರಬಹುದು, ನೆದರ್ಲ್ಯಾಂಡ್ ಆಗಿರಬಹುದು, ಇಲ್ಲಿ ಗ್ಲೋಬಲ್ ಆಪರೇಷನ್ಸ್ಗಳು ನಡೆಸ್ಕೊಳ್ಳುವಂತಹ ಸಂದರ್ಭಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಭಾರತ ಈ ರೀತಿಯ ಪ್ರಾವಧಾನವಿಲ್ಲದೆ ಇರೋದ್ರಿಂದ $10 ಬಿಲಿಯನ್ ಟ್ಯಾಕ್ಸ್ ರೆವೆನ್ಯೂವನ್ನು ಕಳ್ಕೊತಾ ಇರುವಂತಹ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ಭಾರತೀಯರು ಬಹಳಷ್ಟು ಆಪರೇಷನ್ಸ್ಗಳನ್ನು ಮೊರಿಷಿಯಸ್, ಸಿಂಗಾಪುರ್ ಮತ್ತು ನೆದರ್ಲ್ಯಾಂಡ್ನಲ್ಲಿ ನಡೆಸ್ತಾ ಇರುವಂತಹ ಸಿಚುವೇಶನ್ಸ್ಗಳು ತುಂಬ ಜಾಸ್ತಿ ಆಗ್ತಾ ಇರುವಂತಹ ಹಂತದಲ್ಲಿ ನೋಡ್ತಾ ಇದ್ದೀವಿ. ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಕಾರ್ಪೊರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಏನಾದರೂ ಈ 10-15% ಟಾರ್ಗೆಟನ್ನು ಎಕ್ಸೆಪ್ಟ್ ಮಾಡದೇ ಇದ್ದಲ್ಲಿ US ತನ್ನದೇ ಆದಂತಹ ಲಿಮಿಟ್ 21% ಲಿಮಿಟ್ಗೆ ಮುಂದೆ ಸಾಗಲಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಈ ಒಂದು ಹಂತದಲ್ಲಿ ಇನ್ನೂ ಅತಿ ಮುಖ್ಯವಾಗಿ ಮಾತಾಡಬೇಕಾಗಿರುವಂಥದ್ದು, ಬಹಳಷ್ಟು ಸರಿ ನೋಡ್ತೀವಿ ಫಾರಿನ್ FDI ಯಾಕೆ ಬರುತ್ತೆ, ರೆಗ್ಯುಲೇಟರಿ ಚೇಂಜಸ್ ಮಾಡಬೇಕು, ಟ್ಯಾಕ್ಸ್ ಇನ್ಸೆಂಟಿವ್ಸ್ ಕೊಡಬೇಕು ಅಂಥೇಳಿ. ಸೊ ಮುಂದಿನ ದಿನಗಳಲ್ಲಿ ಟ್ಯಾಕ್ಸ್ ಇನ್ಸೆಂಟಿವ್ ಅನ್ನುವಂತಹ ವಿಷಯವನ್ನು ಬದಿಗಿಟ್ಟು ರೆಗ್ಯುಲೇಟರಿ ಪ್ರೋಸೆಸ್ ಮೇಲೆ ಜಾಸ್ತಿ ಫೋಕಸ್ ಆಗುತ್ತದೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಿಗೆ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ, ಗ್ಲೋಬಲ್ ಟ್ಯಾಲೆಂಟನ್ನು ಎಷ್ಟರ ಮಟ್ಟಿಗೆ ಹ್ಯೂಮನ್ ರಿಸೋರ್ಸ್ ಇದೆ,
ಇವೆಲ್ಲ ಪ್ರಾವಧಾನಗಳನ್ನು ಒಳಪಡಿಸಿಕೊಂಡು ಕಂಪನಿಗಳು ಮುಂದೆ ಹೋಗ್ತಾವೆ ಹೊರತು ಬರೀ ಟ್ಯಾಕ್ಸ್ ಉಳಿಯುತ್ತೆ ಅನ್ನುವಂತಹ ಕಾರಣದಿಂದಾಗಿ ಬೇರೆ ರಾಷ್ಟ್ರಗಳಿಗೆ ಹೋಗಿ ನೆಲೆಸೋದನ್ನು ಬಿಟ್ಟು ಬಿಡ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಬಹಳಷ್ಟು ರಾಷ್ಟ್ರಗಳು, ಫ್ರಾನ್ಸ್, ಜರ್ಮನಿ ಹಾಗೂ ಎಲ್ಲ ರಾಷ್ಟ್ರಗಳು ಈ ಒಂದು ಇನಿಷಿಯೇಟಿವ್ಗೆ ಸಪೋರ್ಟ್ ಮಾಡಿದ್ದಾರೆ. ಯುರೋಪಿಯನ್ ಯೂನಿಯನ್ ಒಂದಿಷ್ಟು ಕನ್ಸರ್ನ್ಸ್ಗಳನ್ನು ರೇಸ್ ಮಾಡಿದೆ. ಈ ರೀತಿಯಾಗಿ ಹೈ ಟ್ಯಾಕ್ಸ್ ರೇಟ್ ಆಗೋದ್ರಿಂದ ಏನು US ಮಾಡ್ತಾ ಇದೆಯೋ ಇದರಿಂದಾಗಿ ಟ್ಯಾಕ್ಸ್ ಸವರ್ನಿಟಿ, ಯಾಕಂದರೆ ಎಲ್ಲ ರಾಷ್ಟ್ರಗಳಿಗೆ ತನ್ನದೇ ಆದ ಪಾಲಿಸಿಗಳಿಗೆ ಒಂದಿಷ್ಟು ಪ್ರಾವಧಾನಗಳಿದ್ದಾವೆ. ಸೊ ಆ ಒಂದು ಟ್ಯಾಕ್ಸ್ ಸೋವರ್ನಿಟಿಯ ಮೇಲೆ ಒಂದಿಷ್ಟು ಎಫೆಕ್ಟ್ ಆಗಲಿದೆ. ಇದರಿಂದಾಗಿ ಟ್ಯಾಕ್ಸ್ ಕಾಂಪಿಟಿಷನ್ ಜಾಸ್ತಿ ಟ್ಯಾಕ್ಸ್ ಮಾಡೋದಕ್ಕೆ ಜನ ಮುಂದಾಗ್ತಾರೆ. ಅದರಿಂದಾಗಿ ಬಿಸ್ನೆಸ್ ಹೌಸ್ಗಳಿಗೆ ತುಂಬ ಎಫೆಕ್ಟ್ ಆಗಲಿದೆ ಅನ್ನುವಂತಹ ಒಂದು ವಿಷಯದ ಮೇಲೆ ಯುರೋಪಿಯನ್ ಯೂನಿಯನ್ನು ಸಹ ತನ್ನ ಒಂದು ವಿಚಾರವನ್ನು ವ್ಯಕ್ತಪಡಿಸಿದೆ. ಇದನ್ನು ನೆನ್ಪಿಟ್ಕೋಬೇಕಂದ್ರೆ ಬರೀ ಲಾಭವನ್ನಗಳನ್ನು ಅಷ್ಟೇ ನೆನ್ಪಿಟ್ಕೊಳ್ಳೋದಕ್ಕಿಂತ ನಷ್ಟ ಏನಿದೆ ಇದರಿಂದಾಗಿ. ಮೊದಲನೇದು ಟ್ಯಾಕ್ಸ್ ಓವರ್ನಿಟಿ, ಆ ರಾಷ್ಟ್ರದ ಇಂಡಿಪೆಂಡೆನ್ಸ್, ಟ್ಯಾಕ್ಸ್ ಮಾಡೋದಕ್ಕೆ ಇರುವಂತಹ ಸ್ವತಂತ್ರ ಏನಿದೆ ಅದ್ರ ಮೇಲೆ ಒಂದಿಷ್ಟು ಪ್ರಭಾವ ಬೀಳುತ್ತದೆ. ಹಾಗೂ ಇದಲ್ಲದೆ ಬಿಸ್ನೆಸ್ ಹೌಸ್ಗಳಿಗೆ, ಯಾಕಂದರೆ ಟ್ಯಾಕ್ಸ್ ಲಿಮಿಟೇಷನ್ ಇಟ್ಟಾಗ ಯಾರು ಜಾಸ್ತಿ ಟ್ಯಾಕ್ಸ್ ರಾಷ್ಟ್ರಗಳ ನಡುವೆ ಟ್ಯಾಕ್ಸ್ ಕಾಂಪಿಟಿಷನ್ ಜಾಸ್ತಿ ಆಗೋದ್ರಿಂದ ಬಿಸ್ನೆಸ್ ಕಮ್ಯುನಿಟಿಗೆ ಎಫೆಕ್ಟ್ ಆಗುತ್ತದೆ ಅನ್ನುವಂತಹ ವಿಷಯನ ಇಲ್ಲಿ ಅರ್ಥೈಸ್ಕೊಳ್ಳಬೇಕು. ಸೊ ಇವತ್ತು ಈ ಆರ್ಟಿಕಲ್ನಲ್ಲಿ ಗ್ಲೋಬಲ್ ಮಿನಿಮಮ್ ಆಲ್ಟರ್ನೇಟ್ ಟ್ಯಾಕ್ಸ್ನ ಬಗ್ಗೆ ನೀವಿಷ್ಟು ಅರ್ಥೈಸ್ಕೊಳ್ಳಬೇಕಾಗಿರುವಂತಹ ವಿಷಯ. ಇಂದಿನ ಕೊನೆಯ ಆರ್ಟಿಕಲ್ ರಿಮೆಂಬರಿಂಗ್ ದ ಟಸ್ಲಾ ರೇಸ್ ಮ್ಯಾಸಕರೆ. ಈ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಟಸ್ಲಾ ರೇಸ್ ಮ್ಯಾಸಕರೆ ಬಗ್ಗೆ. ಸೊ ಈ ಒಂದು ಆರ್ಟಿಕಲ್ನಿಂದಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಷ್ಟು ವಿಷಯ ಏನು ಇಂಪಾರ್ಟೆಂಟ್ ಇಲ್ಲ. ಬಟ್ ಈ ಒಂದು ಈವೆಂಟನ್ನು ತಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು ಬಹುಮುಖ್ಯವಾಗಿರುವಂಥದ್ದು. 1921 ಜೂನ್ ತಿಂಗಳಲ್ಲಿ, ಅಂದರೆ ಇವತ್ತಿಗೆ 100 ವರ್ಷಗಳ ಇತಿಹಾಸವಾಗಿರುವಂಥದ್ದು. ಈ ಟಸ್ಲಾ ಅನ್ನುವಂಥದ್ದು ಒಂದು ಜಾಗ ಒಕ್ಲಹೋಮಾದಲ್ಲಿ ಇರುವಂಥದ್ದು. ಸೊ ಈ ಟಸ್ಲಾದಲ್ಲಿ ಹೆಚ್ಚಿನ ಆಫ್ರಿಕನ್ ಅಮೆರಿಕನ್ ಸಿಟಿಸನ್ಸ್ ಇದ್ದರು. ಆಫ್ರಿಕನ್ ಅಮೆರಿಕನ್ ಅಂತಂದರೆ ಬ್ಲ್ಯಾಕ್ ಸಿಟಿಸನ್ಸ್ ಅಂತಲೇ ಕರಿಬಹುದು. ಈ ಟಸ್ಲಾ ಅನ್ನುವಂತಹ ಜಾಗದಲ್ಲಿ ವೆಲ್ ಆಫ್ ಬ್ಲ್ಯಾಕ್ ಅಮೆರಿಕನ್ಸ್ ಇದ್ದರು. ವೆಲ್ ಆಫ್ ಅಂದರೆ ಎಕನಾಮಿಕಲಿ, ಆರ್ಥಿಕವಾಗಿ ಮುಂದೆ ಬಂದಂತಹ ಜನರು ಇವರೆಲ್ಲ. ಇದನ್ನು ಬ್ಲ್ಯಾಕ್ ವಾಲ್ ಸ್ಟ್ರೀಟ್ ಅಂತಲೂ ಕರೆಯಲಾಗ್ತಿತ್ತು. ಬಟ್ ಈ ಟಸ್ಲಾದಲ್ಲಿ 1921ರಲ್ಲಿ ನಡೆದಂತಹ ಗಲಭೆಯಿಂದಾಗಿ ಬಹಳಷ್ಟು ಜನ ಸಾವನ್ನಪ್ಪಿದ್ರು. ಆ ಹಂತದಲ್ಲಿ ಅದರ ಬಗ್ಗೆ ಎಲ್ಲೂ ಸಹ ಮಾತಾಡಿರಲಿಲ್ಲ, ಅದನ್ನು ಎಲ್ಲೂ ಪರಿಗಣನೆಗೆ ತಗೊಂಡಿರಲಿಲ್ಲ. ಬಟ್ ಇವತ್ತು ಬಿಡನ್ ಸರ್ಕಾರ ಅದನ್ನು ಪರಿಗಣನೆಗೆ ತಗೊಂಡು ಇದರ ಬಗ್ಗೆ ಅವರು ಹೇಳಿದಂತಹ ಮಾತನ್ನು ನೋಡಿದಾಗ ಇವತ್ತು ಆದಂತಹ ಒಳ್ಳೆಯದಾಗಿರಬಹುದು, ಕೆಟ್ಟದ್ದಾಗಿರಬಹುದು, ಮೊದಲನೇದಾಗಿ ಅದನ್ನು ನಾವು ಗುರುತಿಸಿದಾಗಲೇ ಆ ರಾಷ್ಟ್ರ ಆ ಒಂದು ಕ್ರಮದಿಂದ ಕಲಿಯಲು ಸಾಧ್ಯವಾಗುತ್ತದೆ. ಆ್ಯಂಡ್ ಕತ್ತಲಿನಿಂದ ಬೆಳಕಿನ ಕಡೆಗೆ ತಿರುಗಲು ಅಥವಾ ಮುಂದೆ ಹೋಗಲು ನಮಗೆ ಅನುಕೂಲವಾಗುತ್ತದೆ ಅನ್ನುವಂತಹ ವಿಷಯದ ಮೇಲೆ ರೇಷಿಯಲ್ ಡಿಸ್ಕ್ರಿಮಿನೇಷನಿಗೆ ಸಂಬಂಧಿಸಿದಂತೆ ಏನೆಲ್ಲ ಲೋಪದೋಷಗಳು ಇವತ್ತು ಅಮೆರಿಕದಲ್ಲಿ ಕಾಣ್ತಾ ಇದ್ದೀವಿ ಅವುಗಳ ಮೇಲೆ ಮರುಕಳಿಸುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯದ ಮೇಲೆ US ರಾಷ್ಟ್ರಪತಿಗಳು ತನ್ನ ಮಾತನ್ನು ಹೇಳಿರುವ ಹಂತದಲ್ಲಿ ಇವತ್ತು ಈ ಟಸ್ಲಾ ರೇಸ್ ಮ್ಯಾಸಕರೆಯ ಬಗ್ಗೆ ನಾವು ಮಾತಾಡ್ತಾ ಇರುವಂಥದ್ದು. ಸೊ ಟಸ್ಲಾ ಇದೊಂದು ಜಾಗ ಒಕ್ಲಹೋಮಾದಲ್ಲಿ ಇರುವಂಥದ್ದು. ಅಲ್ಲಿ ನಡೆದಂತಹ ಒಂದು ಕೋಮುಗಲಭೆ ಅಲ್ಲ, ರೇಷಿಯಲ್ ಮ್ಯಾಸಕರೆ, ಅದು ರೇಷಿಯಲ್ ರಯಟ್ ಅದು. ಸೊ ಅದರ ಬಗ್ಗೆ ಈ ಒಂದು ಆರ್ಟಿಕಲ್ ಹೇಳ್ತಾ ಇರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.